ನಮಸ್ತೆ ಸ್ನೇಹಿತರೆ, ನಾನು ಮಹೇಶಸ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಶಾಂತ ಮಾರ್ಗದ ಸಹಕಾರದೊಂದಿಗೆ ಪ್ರಜಾವಾಣಿಯ ದೈನಂದಿನ ಪತ್ರಿಕೆಯನ್ನು ಪರೀಕ್ಷಾಧಾರಿತವಾಗಿ ವಿಶ್ಲೇಷಣೆ ಮಾಡಲಿದ್ದೇನೆ. ಈ ದಿನಾಂಕ ಪ್ರಸ್ತುತ 14/7/2026. ಈ ದಿನದ ಪ್ರಮುಖ ಸುದ್ದಿಗಳನ್ನು ಪರೀಕ್ಷಾಧಾರಿತವಾಗಿ ನಾವು ಪಟ್ಟಿ ಮಾಡೋದಾದರೆ, ಮೊದಲನೇದಾಗಿ KPSC ಅಧ್ಯಕ್ಷರ ಅಮಾನತು ಒಂದು ಸುದ್ದಿಯಲ್ಲಿದೆ. ಇದು ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರ ಎರಡನೇದಾಗಿ ಎಲ್ನಿನೋ ಪರಿಣಾಮ, ಮೂರನೇದಾಗಿ ಟ್ರಾಫಿಕ್ ನಿಯಂತ್ರಣ, ನಾಲ್ಕನೇದು SIR ಪ್ರಕ್ರಿಯೆ ಹಾಗೂ ಚುನಾವಣಾ ಆಯೋಗ ಈ ಸಂಬಂಧಿತ ಮಾಹಿತಿ ಇದೆ. ಆನಂತರ ಐದನೇ ಪರೀಕ್ಷಾಧಾರಿತ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಸುದ್ದಿ ಅಂದರೆ ವ್ಯಾಪಾರ ಕೊರತೆ ಬಗ್ಗೆ ಒಂದು ಮಾಹಿತಿ ಇದೆ. ನಂತರ ಚಿಲ್ಲರೆ ಹಣದುಬ್ಬರದ ಬಗ್ಗೆ ಮಾಹಿತಿ ಇದೆ. ಹಾಗೂ ಕೊನೆಯದಾಗಿ ಹೋರ್ಮುಜ್ ಜಲಸಂಧಿ, ಶುಲ್ಕ ಹಾಗೂ ವಿಶ್ವಸಂಸ್ಥೆಯ ಪಾತ್ರ, ಇದರ ಸಮಗ್ರ ಒಂದು ಚರ್ಚೆಯನ್ನು ನಾವು ಪರೀಕ್ಷಾಧಾರಿತವಾಗಿ ಸಿಂಪಲ್ ಆಗಿ ಅರ್ಥವಾಗುವಂತೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಅದಕ್ಕೂ ಮುಂಚೆ ಕರೆಂಟ್ ಅಫೇರ್ಸ್ ಯಾಕೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ, ಪ್ರತಿಯೊಂದು ಪರೀಕ್ಷೆಯಲ್ಲೂ ಸಹ ಈಗ ಯಾವುದೇ ಪರೀಕ್ಷೆ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಇಲ್ಲದೆ ಇರತಕ್ಕಂತಹ ಪರೀಕ್ಷೆನೇ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಒಂದು ಮೇಜರ್ ರೋಲನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರೆಂಟ್ ಅಫೇರ್ಸ್ ಪ್ಲೇ ಮಾಡುತ್ತೆ. ನೋಡಿ, ಇಲ್ಲಿ ಪರ್ಸೆಂಟೇಜ್ ವೈಸ್ ನಾವು ಪ್ರತಿಯೊಂದು ಪರೀಕ್ಷೆಯಲ್ಲಿ ನೋಡೋದಾದ್ರೆ, KS ಪ್ರಿಲಿಮ್ಸ್ನಲ್ಲಿ ನಾವು ಸಾಮಾನ್ಯವಾಗಿ 200 ಪ್ರಶ್ನೆಗಳಲ್ಲಿ ಪೇಪರ್ 1 ಹಾಗೂ ಪೇಪರ್ 2 ಅಲ್ಲಿ 45ರಿಂದ 55 ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು KS ಪ್ರಿಲಿಮ್ಸಲ್ಲಿ ನಾವು ಕರೆಂಟ್ ಅಫೇರ್ಸನ್ನು ಫುಲ್ ತರವಾಗಿ ಓದ್ಕೊಂಡಿದ್ದೆ ಆದರೆ, ಇದರಲ್ಲಿ ಒಂದು ಗ್ರಿಪ್ಪನ್ನು ಸಾಧಿಸಿದ್ದೆ ಆದರೆ ಪ್ರಿಲಿಮ್ಸನ್ನು ಅತಿ ಸುಲಭವಾಗಿ ನಾವು ಕ್ಲಿಯರ್ ಮಾಡಬಹುದಾಗಿರುತ್ತೆ. ಇದರ ಒಂದು ವೇಟೇಜ್ ನೋಡೋದಾದ್ರೆ 25ರಿಂದ 30%ನಷ್ಟು ನಮಗೆ KS ಪ್ರಿಲಿಮ್ಸಲ್ಲಿ ಬರುತ್ತೆ. ಆನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ 100 ಪ್ರಶ್ನೆಗಳಲ್ಲಿ 15ರಿಂದ 20ರಷ್ಟು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುತ್ತೆ. ಹಾಗೂ FDA SDA ಪರೀಕ್ಷೆಯಲ್ಲಿ 100 ಪ್ರಶ್ನೆಗಳಲ್ಲಿ 12ರಿಂದ 18% ಪ್ರಶ್ನೆಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ 10ರಿಂದ 15%, UPSC ಪರೀಕ್ಷೆಯಲ್ಲಿ 25ರಿಂದ 35% ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ SSC RRB ಇನ್ನುಳಿದಂತಹ ಟೀಚರ್ಸ್ ಆಗಿರ್ಬೋದು ಅಥವಾ ಯಾವುದೇ VO ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಲ್ಲೂ ಸಹ ಕರೆಂಟ್ ಅಫೇರ್ಸ್ನ ಒಂದು ರೋಲ್ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಅದರ ಪರ್ಸೆಂಟೇಜು ತುಂಬ ಗಣನೀಯವಾಗಿ ಹೆಚ್ಚಿರುತ್ತೆ. ಇಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನೇರವಾಗಿ ಬರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಒಂದು ರೀತಿ ಆದರೆ, ಕರೆಂಟ್ ಅಫೇರ್ಸ್ನಲ್ಲೇ ಇರತಕ್ಕಂತಹ ಸ್ಟಾಟಿಕ್ ಪೋರ್ಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇನ್ನೊಂದು ರೀತಿಯಾಗಿರುತ್ತೆ. ಬನ್ನಿ ಹಾಗಾದರೆ ಈ ದಿನದ ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಪರೀಕ್ಷಾ ಆಧಾರಿತವಾಗಿ ನಾವು ಎಕ್ಸಾಮ್ ಆಂಗಲಲ್ಲಿ ಯಾವ ರೀತಿಯಾಗಿ ಓದ್ಕೋಬೇಕು, ಏನೆಲ್ಲ ಪಾಯಿಂಟ್ಸನ್ನು ಪಟ್ಟಿ ಮಾಡಬೇಕು ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ KPSC ಅಧ್ಯಕ್ಷರ ಅಮಾನತು ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ಏನು ನೋಡಿ, ಆಯೋಗದ 75 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿರತಕ್ಕಂಥದ್ದು. ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಶಿಫಾರಸು ಮಾಡಿರುವಂಥದ್ದು. ನೋಡಿ, ಅಧಿಕಾರ ದುರುಪಯೋಗ, ಸ್ವಜನ ಪಕ್ಷಪಾತ ಆರೋಪದ ಹಿನ್ನೆಲೆಯಲ್ಲಿ ಇವರನ್ನು ಅಮಾನತು ಮಾಡಿ ಇದರ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಯಾರಿಗೆ ರಾಜ್ಯಪಾಲರು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳಿಗೆ. ಪುತ್ರಿಗೆ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳಲು ಅಧಿಕಾರ ದುರುಪಯೋಗ, ಸ್ವಜನ ಪಕ್ಷಪಾತ ಎಸಗಿದ್ದಾರೆಂದು ಸಲ್ಲಿಕೆಯಾಗಿರುವ ದೂರು ಆಧರಿಸಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ಶಿವಶಂಕರಪ್ಪ ಎಸ್ ಸಾಹುಕಾರ ಅವರನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಅಮಾನತು ಮಾಡಿದ್ದಾರೆ. ತನಿಖೆಗೆ ಸಂವಿಧಾನದ 317(1) ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂತೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಶಿಫಾರಸನ್ನು ಮಾಡಿದ್ದಾರೆ. ಹಾಗಾದರೆ ಏನಿದು ವಿವಾದ ಅಂತ ನೋಡೋದಾದ್ರೆ, ಅವರ ಮಗಳಾಗಿರ್ತಕ್ಕಂಥ ಸುಮಾ ಎಸ್ ಸಾಹುಕಾರ ಅವರು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಕೇವಲ 40,000 ಅಂತ ಹೇಳಿ ತೋರಿಸಿರ್ತಾರೆ. ಇದರ ಅಡಿಯಲ್ಲಿ 3B ಮೀಸಲಾತಿಯನ್ನು ಸಹ ಪಡ್ಕೊಂಡು ವಾಣಿಜ್ಯ ಇಲಾಖೆಯಲ್ಲಿನ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಾರೆ. ಈ ನಿಟ್ಟಿನಲ್ಲಿ ಇವರ ವಿರುದ್ಧವಾಗಿ FIR ದಾಖಲಾಗಿರುತ್ತೆ. ಹಾಗಾದರೆ ಈ ಅಮಾನತು ಆದ ನಂತರ, KPSC ಅಧ್ಯಕ್ಷರ ಅಮಾನತು ಆದ ನಂತರ ಯಾರು ಹಂಗಾಮಿಯಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, KPSC ಹಂಗಾಮಿ ಅಧ್ಯಕ್ಷರಾಗಿ ಮೊದಲ ಹಿರಿಯ ಸದಸ್ಯ B ಪ್ರಭುದೇವ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದಿಷ್ಟು ಕರೆಂಟ್ ಅಫೇರ್ಸ್ ಆಯಿತು. ಸೊ ಇಲ್ಲಿ ಈ ಕರೆಂಟ್ ಅಫೇರ್ಸನ್ನು ನಾವು ಸ್ಟ್ಯಾಟಿಕ್ ಕ್ವಶನ್ಗೆ ಯಾವ ರೀತಿ ಲಿಂಕ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು KPSC ಅಥವಾ UPSC ಲೋಕಸೇವಾ ಆಯೋಗಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಭಾರತದ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅಂತೇಳಿ ನಾವು ನೋಡೋದಾದ್ರೆ, ನೋಡಿ, ಮೊದಲಿಗೆ KPSC ಅಂತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನು ನಡೆಸುವಂತಹ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಅಂದರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಸ್ಥಾಪನೆಯಾಗಿರುವಂತಹ ಅಧಿಕೃತ ಸಾಂವಿಧಾನಿಕ ಸಂಸ್ಥೆ ಇದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂತಹ ಅಧಿಕಾರ ಇದಕ್ಕೆ ಇರುತ್ತೆ. ಇದರ ಸ್ಥಾಪನೆ 18 ಮೇ 1951ರಲ್ಲಿ ಆಗುತ್ತೆ. ಇದರ ಮೊದಲ ಅಧ್ಯಕ್ಷರು HB ಗುಂಡಪ್ಪಗೌಡ ಅವರು ಆಗಿರ್ತಾರೆ. ಸಂವಿಧಾನದ ಯಾವ ಒಂದು ವಿಧಿಗಳ ಅನ್ವಯ ಇವರ ನೇಮಕಾತಿ ಅಥವಾ ಇವರ ಅಮಾನತು ಅಥವಾ ಈ ಒಂದು ಲೋಕಸೇವಾ ಆಯೋಗದ ಸೇವಾ ಷರತ್ತುಗಳು ಎಲ್ಲವನ್ನ ಎಲ್ಲಿ ನಿಗದಿಪಡಿಸಿದ್ದಾರೆ ಅಂತ ಹೇಳಿದ್ರೆ, ಸಂವಿಧಾನದ ಅನುಚ್ಛೇದ 315ರಿಂದ 323ರವರೆಗೆ ಈ ಒಂದು ಲೋಕಸೇವಾ ಆಯೋಗಗಳ ಕಾರ್ಯವೈಖರಿ, ನೇಮಕಾತಿ, ವಜಾ ಇವೆಲ್ಲವುಗಳ ಬಗ್ಗೆ ಸಂವಿಧಾನದ 315ನೇ ವಿಧಿಯಿಂದ 323ನೇ ವಿಧಿವರೆಗೆ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ ಒಂದೊಂದೇ ಅನುಚ್ಛೇದವನ್ನು ನಾವು ನೋಡ್ತಾ ಹೋಗೋಣ. ಅನುಚ್ಛೇದ 315ರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆ ಬಗ್ಗೆ ಹೇಳ್ತಾರೆ. ಇಲ್ಲಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ರಾಜ್ಯ ಸೇವಾ ಆಯೋಗ ಮಾತ್ರ 315ನೇ ವಿಧಿ ಪ್ರಕಾರ ಪ್ರಾರಂಭ ಆಗೋದಿಲ್ಲ. ಲೋಕಸೇವಾ ಆಯೋಗ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆ, ಅದೂ ಸಹ ಅನುಚ್ಛೇದ 315ರ ಪ್ರಕಾರ ಸ್ಥಾಪನೆ ಆಗ್ತಕ್ಕಂಥದ್ದು. ಅನುಚ್ಛೇದ 316 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೇಂದ್ರ ಲೋಕಸೇವಾ ಆಯೋಗ ಅದೇ ರೀತಿಯಾಗಿ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ ಅವಧಿ ಬಗ್ಗೆ ಹೇಳುತ್ತೆ. ಸೊ ಇಲ್ಲಿ ರಾಜ್ಯಪಾಲರಿಂದ ನೇಮಕ ಆಗ್ತಾರೆ. KPSCಯ ಅಧ್ಯಕ್ಷರು ರಾಜ್ಯಪಾಲರಿಂದ ನೇಮಕ ಆಗ್ತಾರೆ. 316 ವಿಧಿಯ ಪ್ರಕಾರ
ರಾಜ್ಯಪಾಲರಿಂದ ಕೆಪಿಎಸ್ಸಿಯ ಅಧ್ಯಕ್ಷರು ನೇಮಕವಾಗ್ತಾರೆ. ಆದರೆ UPSC ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ನೇಮಕವಾಗ್ತಕ್ಕಂಥದ್ದು ರಾಷ್ಟ್ರಪತಿಗಳಿಂದ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಇವರ ಅಧಿಕಾರದ ಅವಧಿ 6 ವರ್ಷಗಳಾಗಿರುತ್ತೆ ಅಥವಾ 62 ವರ್ಷ ಆಗಿರುತ್ತೆ. ಅಂದರೆ ಇವೆರಡರಲ್ಲಿ ಯಾವುದು ಮೊದಲು ಬರುತ್ತೋ ಅವರಿಗೆ 6 ವರ್ಷಗಳ ಅಧಿಕಾರದ ಅವಧಿಯನ್ನು ಕೊಡ್ತಾರೆ, ಅಥವಾ 62 ವಯಸ್ಸು ಆಗೋವರೆಗೂ ಅವರು ತಮ್ಮ ಸೇವೆಯನ್ನು ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿಯಾಗಿ ಅನುಚ್ಛೇದ 317 KPSC ಹಾಗೂ UPSC ಅಧ್ಯಕ್ಷರ ಹಾಗೂ ಸದಸ್ಯರ ಅಮಾನತು ಮತ್ತು ವಜಾಗಳ ಬಗ್ಗೆ ಹೇಳುತ್ತೆ. ನೋಡಿ, ಇಲ್ಲಿ ಪತ್ರಿಕೆಯಲ್ಲಿ ಇವತ್ತು ಕೊಟ್ಟಿದ್ದಾರೆ, ಇದನ್ನು ಲಿಂಕ್ ಮಾಡಿ ನೋಡಿ. ಸಾಹುಕಾರ ವಿರುದ್ಧದ ಆರೋಪಗಳ ಕುರಿತು ತನಿಖೆಗೆ ಸಂವಿಧಾನದ 317(1) ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂತೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಶಿಫಾರಸನ್ನ ಮಾಡಿದ್ದಾರೆ ಅಲ್ವಾ. ನೋಡಿ, ಅನುಚ್ಛೇದ 317ನೇ ಪ್ರಕಾರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು, ಅದೇ ರೀತಿಯಾಗಿ ರಾಜ್ಯ ಲೋಕಸೇವಾ ಆಯೋಗ ಹಾಗೂ ಸದಸ್ಯರ ಅಮಾನತು ಹಾಗೂ ವಜಾಗಳನ್ನು ನಿರ್ಣಯ ಮಾಡಲಾಗುತ್ತೆ. ಅನುಚ್ಛೇದ 318ರ ಪ್ರಕಾರ ಸದಸ್ಯರ ಸಂಖ್ಯೆ ಅಂದರೆ KPSC ಅಥವಾ UPSC ಈ ಒಂದು ಸಂಸ್ಥೆಗಳ ಸದಸ್ಯರ ಸಂಖ್ಯೆ, ಸೇವಾ ಷರತ್ತುಗಳನ್ನು ನಿಗದಿಪಡಿಸಿದ್ದಾರೆ. 319ನೇ ವಿಧಿಯ ಪ್ರಕಾರ ನಿವೃತ್ತಿಯ ನಂತರದ ಹುದ್ದೆಗಳ ಮೇಲಿನ ನಿರ್ಬಂಧ ಯಾವ ರೀತಿ ಹೇರಲಾಗಿದೆ ಅಂತ ಹೇಳ್ತಾರೆ. ಅನುಚ್ಛೇದ 320ರ ಪ್ರಕಾರ KPSCಯ ಕಾರ್ಯವೈಖರಿಗಳನ್ನು ಹೇಳ್ತಾರೆ. ಅದೇ ರೀತಿಯಾಗಿ 321ರ ಪ್ರಕಾರ ಹೆಚ್ಚುವರಿ ಕಾರ್ಯಗಳನ್ನು ಯಾವ ರೀತಿ ಇವರಿಗೆ ನೀಡಬೇಕು, ಅಲರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅನುಚ್ಛೇದ 322ರ ಪ್ರಕಾರ ವೆಚ್ಚಗಳು ಅಂದರೆ ಈ ಒಂದು ರಾಜ್ಯ ಲೋಕಸೇವಾ ಆಯೋಗ ಯಾವ ರೀತಿ ವೆಚ್ಚ ಮಾಡುತ್ತೆ, ಅದು ಯಾವ ಒಂದು ನಿಧಿಯಿಂದ ಭರಿಸಲಾಗುತ್ತೆ ಅಂತ ಹೇಳಿದ್ರೆ ರಾಜ್ಯದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ಅದೇ ರೀತಿಯಾಗಿ UPSCಯ ವೆಚ್ಚಗಳನ್ನು ಯಾವ ಒಂದು ನಿಧಿಯಿಂದ ಭರಿಸಲಾಗುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ನೋಡಿ, KPSC ಹಾಗೂ UPSCಗೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನು ಮಾಡಿ. ಸೊ ಯಾವೆಲ್ಲ ವಿಧಿಗಳು ಸೇಮ್ ಬರ್ತವೆ ಹಾಗೂ ಯಾವೆಲ್ಲ ವಿಧಿಗಳು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಒಂದು ಸ್ವಲ್ಪ ಪಟ್ಟಿ ಮಾಡ್ಕೊಳ್ಳಿ. ಈಗ ನಾವು ಅಬ್ಸರ್ವ್ ಮಾಡಿದಂಗೆ ನೇಮಕಾತಿ ರಾಜ್ಯಪಾಲರಿಂದ ರಾಜ್ಯದ KPSC ಅಧ್ಯಕ್ಷರು ನೇಮಕವಾಗ್ತಾರೆ, ಆದರೆ UPSCಯ ಅಧ್ಯಕ್ಷರು ನೇಮಕವಾಗ್ತಕ್ಕಂಥದ್ದು ರಾಷ್ಟ್ರಪಾಲರಿಂದ. ಅದೇ ರೀತಿ KPSCಯ ಅಂದರೆ ರಾಜ್ಯ ಲೋಕಸೇವಾ ಆಯೋಗದ ಒಂದು ವೆಚ್ಚಗಳು ರಾಜ್ಯದ ಸಂಚಿತ ನಿಧಿಯಿಂದ ಬಳಕೆ ಆದರೆ UPSC ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ವೆಚ್ಚಗಳನ್ನು ಕೇಂದ್ರದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ಸೊ ಹಾಗಾದರೆ 323 ವಿಧಿ ಕೂಡ ವಾರ್ಷಿಕ ವರದಿ ಬಗ್ಗೆ ಹೇಳುತ್ತೆ. ಸೊ ಇದಿಷ್ಟು KPSC ಹಾಗೂ UPSC ಬಗೆಗಿನ ಕೆಲವೊಂದಷ್ಟು ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರತಕ್ಕಂತಹ ಮಾಹಿತಿಯಾಗಿರುತ್ತೆ. UPSCಗೆ ಸಂಬಂಧಪಟ್ಟಂತೆ ನಂತರದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಹಾಗಾದರೆ KPSCಯ ಪ್ರಮುಖ ಕಾರ್ಯಗಳು ಏನೇನು ಅಂತ ನೋಡೋದಾದರೆ KS, FDA, SDA, PDO, VAO, PSI ಸೇರಿದಂತೆ ಇನ್ನು ಹಲವಾರು ನೇಮಕಾತಿ ಪರೀಕ್ಷೆಗಳನ್ನು ನಡೆಸತಕ್ಕಂತಹ ಅಧಿಕಾರವನ್ನು KPSC ಹೊಂದಿದೆ. ಅದೇ ರೀತಿಯಾಗಿ ನೇಮಕಾತಿ ವಿಧಾನಗಳ ಕುರಿತು ಸರ್ಕಾರಕ್ಕೆ ಸಲಹೆಯನ್ನು ಇದು ಕೊಡುತ್ತೆ. ಬಡ್ತಿ ಮತ್ತು ವರ್ಗಾವಣೆಗಳಲ್ಲಿ ಸಹ ಸಲಹೆಯನ್ನು ಕೊಡುತ್ತೆ. ಶಿಸ್ತು ಕ್ರಮಗಳ ಕುರಿತಂತೆ ಸಲಹೆಯನ್ನು ಸಹ ಅನುಚ್ಛೇದ 320ರ ಪ್ರಕಾರ ಇದು ಸರ್ಕಾರಕ್ಕೆ ಕೊಡುತ್ತೆ. ನೋಡಿ, ಹಾಗಾದರೆ ವಜಾ ಯಾರು ಮಾಡ್ತಾರೆ? ನೋಡಿ, ವಜಾ ಮಾಡ್ತಕ್ಕಂಥದ್ದು ಭಾರತದ ರಾಷ್ಟ್ರಪತಿಗಳಿಗೆ ಇರತಕ್ಕಂಥ ಅಧಿಕಾರ ಅನುಚ್ಛೇದ 317ನೇ ಪ್ರಕಾರ. ಇವರು ಭಾರತದ ರಾಷ್ಟ್ರಪತಿಗಳು ನೇರವಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಅಥವಾ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ನೇರವಾಗಿ ವಜಾ ಮಾಡೋದಿಲ್ಲ. ಇವರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ, ಸುಪ್ರೀಂ ಕೋರ್ಟ್ನ ವರದಿಯ ಆಧಾರದ ಮೇಲೆ ರಾಷ್ಟ್ರಪತಿಗಳು ವಜಾ ಮಾಡುತ್ತಾರೆ. ಇಲ್ಲಿ ರಾಜ್ಯಪಾಲರು ಶಿಫಾರಸು ಮಾಡ್ತಾರೆ ಇವರನ್ನು ವಜಾ ಮಾಡಿ ಅಂತೇಳಿ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಇವರು ರಾಷ್ಟ್ರಪತಿಗಳು ವಜಾ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ವಿಚಾರಣೆಗಾಗಿ ವಿಷಯವನ್ನು ಕಳಿಸಿದ ನಂತರ ಅನುಚ್ಛೇದ 317ರ ಅಡಿಯಲ್ಲಿ ಬರತಕ್ಕಂತಹ ಪವರ್ಸ್ ಇದು. ಈ ಒಂದು ವರದಿಯ ಆಧಾರದ ಮೇಲೆ ರಾಷ್ಟ್ರಪತಿಗಳು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನೋಡಿ, ಇಲ್ಲಿ ನೇರವಾಗಿ ಭಾರತದ ರಾಷ್ಟ್ರಪತಿಗಳು ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ. ಒಂದು ರಾಜ್ಯಪಾಲರುಗಳ ಶಿಫಾರಸ್ಸಿನ ಮೇರೆಗೆ, ಎರಡನೆಯದಾಗಿ ಸುಪ್ರೀಂ ಕೋರ್ಟ್ನ ವರದಿಯ ಆಧಾರದ ಮೇಲೆ ಏನು ಮಾಡ್ತಾರೆ, ವಜಾ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಹಾಗಾದರೆ ಯಾವೆಲ್ಲ ವಿಚಾರಗಳಿಗಾಗಿ ಈ ಒಂದು ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರನ್ನು, ಅದೇ ರೀತಿಯಾಗಿ UPSC ಅಧ್ಯಕ್ಷರುಗಳನ್ನು ಯಾವ ಆಧಾರದ ಮೇಲೆ ಇವರನ್ನು ವಜಾ ಮಾಡಬಹುದು ಅಂತೇಳಿ ನಾವು ನೋಡೋದಾದರೆ, ದುರ್ವರ್ತನೆಯ ಆಧಾರದ ಮೇಲೆ, ದಿವಾಳಿತನದ ಆಧಾರದ ಮೇಲೆ, ಹುದ್ದೆಯಲ್ಲಿರುವಾಗ ವೇತನದ ಇನ್ನೊಂದು ಉದ್ಯೋಗ ತೆಗೆದುಕೊಂಡಂತಹ ಸಂದರ್ಭಗಳಲ್ಲಿ, ಮಾನಸಿಕ ಹಾಗೂ ದೈಹಿಕ ಅಸಮರ್ಥತೆಯ ಸಂದರ್ಭಗಳಲ್ಲಿ ಇವರುಗಳನ್ನು ವಜಾ ಮಾಡಲಾಗುತ್ತೆ. ಪ್ರಸ್ತುತ ನಮ್ಮ ರಾಜ್ಯ ಲೋಕಸೇವಾ ಆಯೋಗ ಕರ್ನಾಟಕ ಈ ಅಧ್ಯಕ್ಷರನ್ನು ವಜಾ ಮಾಡುತ್ತಿರ್ತಕ್ಕಂಥದ್ದು ಅಂದರೆ ಅಮಾನತು ಮಾಡಿರ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ದುರ್ವರ್ತನೆಯ ಆಧಾರದ ಮೇಲೆ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ನೋಡಿ, UPSC ಬಗ್ಗೆ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಸೊ ಇದೊಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಇದು ಭಾರತ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಭಾರತ ಸಂವಿಧಾನದಲ್ಲಿ ಅನುಚ್ಛೇದ 315ರ ಅಡಿಯಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳು, ಅದೇ ರೀತಿ ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪನೆಯಾಗುತ್ತೆ. ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC ಅಧ್ಯಕ್ಷರ ಒಂದು ನೇಮಕಾತಿ ರಾಷ್ಟ್ರಪತಿಗಳಿಗೆ ಸೇರಿರುತ್ತೆ. ಅದೇ ರೀತಿ ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸಾಗಿರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, KPSC ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಆಗಿರುತ್ತೆ ಅಥವಾ 62 ವರ್ಷಗಳು ಅವರು ಪೂರೈಸುವವರೆಗೂ ಇರುತ್ತೆ. ಆದರೆ UPSC ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ಆಗುವವರೆಗೂ ಇರುತ್ತೆ. ಇನ್ನು ಭಾರತದ ರಾಷ್ಟ್ರಪತಿಗಳು ಅನುಚ್ಛೇದ 317ನೇ ಪ್ರಕಾರ ಇವರನ್ನು ವಜಾ ಮಾಡತಕ್ಕಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಅನುಚ್ಛೇದ 316ರ ಪ್ರಕಾರ ಅಧ್ಯಕ್ಷರು ಹಾಗೂ ಸದಸ್ಯರನ್ನು, UPSC ಅಧ್ಯಕ್ಷರು ಹಾಗೂ ಸದಸ್ಯರನ್ನು ನೇಮಕ ಮಾಡ್ತಾರೆ. 317ರ ಪ್ರಕಾರ ವಜಾ ಹಾಗೂ ಅಮಾನತು. 320ರ ಪ್ರಕಾರ ಕಾರ್ಯಗಳನ್ನು ನಿಗದಿಪಡಿಸಲಾಗಿದೆ. ಅನುಚ್ಛೇದ 322ರ ಪ್ರಕಾರ ವೆಚ್ಚಗಳು, UPSC ವೆಚ್ಚಗಳು ಭಾರತದ ಸಂಚಿತ ನಿಧಿಯಿಂದ ಕೊಡಲ್ಪಡುತ್ತದೆ. ಆದರೆ ರಾಜ್ಯ ಲೋಕಸೇವಾ ಆಯೋಗಗಳ ವೆಚ್ಚವನ್ನು ರಾಜ್ಯಗಳ ಸಂಚಿತ ನಿಧಿಯಿಂದ ಕೊಡಲಾಗುತ್ತೆ. ನೋಡಿ, ಇಲ್ಲಿ ಕಂಪ್ಯಾರಿಟಿವ್ಲಿ ನಮಗೆ ಸ್ವಲ್ಪ ಡಿಫರೆನ್ಸ್ ಅನ್ಸ್ತಕ್ಕಂಥದ್ದು. ನೋಡಿ, ಒಂದು
ಅಧಿಕಾರಾವಧಿ KPSC ಇದು ಬಂದ್ಬಿಟ್ಟು 6 ವರ್ಷಗಳ ಅಧಿಕಾರದ ಅವಧಿ ಇರುತ್ತೆ ಅಧ್ಯಕ್ಷರುಗಳಿಗೆ, ಅಥವಾ 62 ವಯಸ್ಸನ್ನು ಪೂರೈಸುವವರೆಗೂ ಇರುತ್ತೆ. ಆದರೆ UPSCಗೆ 6 ವರ್ಷ ಅಥವಾ 65 ವರ್ಷ ಇರುತ್ತೆ. ಅದೇ ರೀತಿಯಾಗಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥದ್ದು ರಾಜ್ಯಪಾಲರಾಗಿರ್ತಾರೆ. ಆದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳಾಗಿರ್ತಾರೆ. KPSC ವೆಚ್ಚಗಳನ್ನು ಯಾವುದರಿಂದ ಭರಿಸಲಾಗುತ್ತೆ ಅಂತ ಹೇಳಿದ್ರೆ ರಾಜ್ಯಗಳ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ಆದರೆ UPSC ವೆಚ್ಚಗಳನ್ನು ಕೇಂದ್ರದ ಅಂದರೆ ಭಾರತದ ಸಂಚಿತ ನಿಧಿಯಿಂದ ಅದನ್ನು ಭರಿಸಲಾಗುತ್ತೆ. ಇದಿಷ್ಟು ಇರತಕ್ಕಂತಹ KPSC ಹಾಗೂ UPSCಗೆ ಇರತಕ್ಕಂತಹ ಒಂದು ವ್ಯತ್ಯಾಸಗಳಾಗಿರ್ತವೆ. ನಂತರ ಅನುಚ್ಛೇದ 323ರ ಪ್ರಕಾರ ರಾಷ್ಟ್ರಪತಿಗಳಿಗೆ ವಾರ್ಷಿಕ ವರದಿಯನ್ನು ಕೊಡ್ತಾರೆ. ಪ್ರಸ್ತುತ ಇರತಕ್ಕಂತಹ ಅಧ್ಯಕ್ಷರು UPSC ಅಧ್ಯಕ್ಷರು ಡಾಕ್ಟರ್ ಅಜಯ್ ಕುಮಾರ್ ಅವರಾಗಿರ್ತಾರೆ. UPSC ಮೊದಲ ಅಧ್ಯಕ್ಷರು ಸರ್ ರೋಸ್ ಬಾರ್ಕರ್ ಅಂತಕ್ಕಂಥವರು 1926ರಲ್ಲಿ ಇವರು ನೇಮಕ ಆಗ್ತಾರೆ. KPSCಯ ಮೊದಲ ಅಧ್ಯಕ್ಷರು HP ಗುಂಡಪ್ಪಗೌಡ ಅಂತೇಳಿ 1951ರಲ್ಲಿ ಇವರು ನೇಮಕ ಆಗಿರ್ತಾರೆ. ಸೊ ಇಲ್ಲಿ ಸುಲಭವಾಗಿ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನೇನು ಅಂತ ಹೇಳಿದ್ರೆ UPSCಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು UPSC ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. 65 ವರ್ಷ ಅಥವಾ 6 ವರ್ಷಗಳ ಕಾಲ ಯಾವುದು ಮೊದಲು ಬರುತ್ತೋ ಅದು ಇವರ ಅಧಿಕಾರಾವಧಿ ಆಗಿರುತ್ತೆ. ಕೇಂದ್ರ ಸೇವೆಗಳ ಬಗ್ಗೆ ಇವರು ನೇಮಕತೆಯನ್ನು ಮಾಡ್ತಾರೆ UPSC ಅವರು. ಹಾಗೂ ಭಾರತದ ಸಂಚಿತ ನಿಧಿಯಿಂದ UPSCಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಪೆಂಡಿಚರ್ಸನ್ನು ಭರಿಸಲಾಗುತ್ತೆ. ಅದೇ ರೀತಿಯಾಗಿ ರಾಷ್ಟ್ರಪತಿಗಳು ವಜಾ ಮಾಡ್ತಕ್ಕಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾರೆ UPSC ಅಧ್ಯಕ್ಷರನ್ನ. ಅದೇ ರೀತಿಯಾಗಿ KPSCಯನ್ನು ನಾವು ನೋಡೋದಾದ್ರೆ ರಾಜ್ಯಪಾಲರು KPSCಯ ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ. 62 ವರ್ಷಗಳ ಕಾಲ ಅಂದರೆ ಅವರಿಗೆ 62 ವಯಸ್ಸು ಆಗುವ ತನಕ ಅಥವಾ 6 ವರ್ಷಗಳ ಕಾಲ ಅಧಿಕಾರ ವಹಿಸಿಕೊಂಡಾಗಿನಿಂದ 6 ವರ್ಷಗಳ ಕಾಲ ಇವರ ಸೇವಾವಧಿಯಾಗಿರುತ್ತೆ. ಅದೇ ರೀತಿಯಾಗಿ ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂತಹ ನೇಮಕಾತಿಗಳನ್ನು KPSC ಮಾಡುತ್ತೆ. ರಾಜ್ಯದ ಸಂಚಿತ ನಿಧಿಯಿಂದ KPSCಯ ವೆಚ್ಚಗಳನ್ನು ಮಾಡಿಕೊಳ್ಳಲಾಗುತ್ತೆ. ರಾಷ್ಟ್ರಪತಿಗಳು KPSCಯ ಅಧ್ಯಕ್ಷರನ್ನ ಇಲ್ಲಿ ವಜಾ ಮಾಡತಕ್ಕಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಸಂವಿಧಾನದ 317ನೇ ವಿಧಿಯ ಅನ್ವಯ ಇಲ್ಲಿ ರಾಜ್ಯಪಾಲರ ಶಿಫಾರಸ್ಸಿನ ಮೇರೆಗೆ ಹಾಗೂ ಸುಪ್ರೀಂ ಕೋರ್ಟ್ನ ವರದಿಯ ಆಧಾರದ ಮೇಲೆ ರಾಜ್ಯಪಾಲರ ಶಿಫಾರಸ್ಸಿನ ಮೇರೆಗೆ ಸುಪ್ರೀಂ ಕೋರ್ಟ್ನ ವರದಿಯ ಆಧಾರದ ಮೇಲೆ ಸಂವಿಧಾನದ 317ನೇ ಅನುಚ್ಛೇದದ ಅನ್ವಯ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರುಗಳನ್ನು ಪದಚ್ಯುತಿಗೊಳಿಸಲಾಗುತ್ತೆ. ನಂತರದ ಸುದ್ದಿಯನ್ನು ನೋಡೋದಾದ್ರೆ ನಂತರ ನೈಋತ್ಯ ಮುಂಗಾರು ಮಳೆ ಕೊರತೆ 19% ಏರಿಕೆ ಎಲ್ನಿನೋ ಪರಿಣಾಮ ಅಂತ ಹೇಳ್ತಿದ್ದಾರೆ. ನಾವು ಈಗಾಗಲೇ ಪ್ರತಿನಿತ್ಯವೂ ಸಹ ಪ್ರಜಾವಾಣಿ ಪತ್ರಿಕೆಯನ್ನು ಪರೀಕ್ಷಾಧಾರಿತವಾಗಿ ನಾವು ಓದಬೇಕಾದ್ರೆ ಪ್ರಮುಖ ಸುದ್ದಿಗಳಲ್ಲಿ ಎಲ್ನಿನೋ ಸಹ ಸುದ್ದಿಯಲ್ಲಿರುತ್ತೆ. ಈ ಎಲ್ನಿನೋ ಬಗ್ಗೆ ಸಹ ನಾವು ಪ್ರತಿನಿತ್ಯ ಓದ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ, ಇಲ್ಲಿ ನೋಡೋಣ ಬನ್ನಿ. ದೇಶದ ವಾಯುವ್ಯ ಮಧ್ಯ ಹಾಗೂ ದಕ್ಷಿಣ ರಾಜ್ಯಗಳಲ್ಲಿ ಮುಂದಿನ 6 ರಿಂದ 7 ದಿನಗಳವರೆಗೆ ಕಡಿಮೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಸೋಮವಾರ ಹೇಳಿದೆ. ಈ ಋತುವಿನ ನೈಋತ್ಯ ಮುಂಗಾರು ಮಳೆಯ ಒಟ್ಟಾರೆ ಕೊರತೆ 19% ಹೇರಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಿತ್ತನೆ ಕುಂಠಿತ ಆಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಎಲ್ನಿನೋ ಎಫೆಕ್ಟ್. ಪೆಸಿಫಿಕ್ ಮಹಾಸಾಗರದ ತಾಪಮಾನ ಏರಿಕೆ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷ ಸೂಪರ್ ಎಲ್ನಿನೋ ಸಂಭವಿಸುವ ಆತಂಕ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಲ್ನಿನೋಗೂ ಹಾಗೂ ಸೂಪರ್ ಎಲ್ನಿನೋಗೂ ಇರತಕ್ಕಂಥ ವ್ಯತ್ಯಾಸ ಏನು ನಾವು ನೋಡ್ತಾ ಹೋಗೋಣ. ನಂತರ ಮಳೆ ಕೊರತೆಯಾಗಲು ಮೂಲ ಕಾರಣ ಎಲ್ನಿನೋ. ಪೆಸಿಫಿಕ್ಸ್ ಮಹಾಸಾಗರದ ತಾಪಮಾನ ಏರಿಕೆಯಾಗಿದ್ದು ಪ್ರಪಂಚದಾದ್ಯಂತ ಹವಾಮಾನ ವ್ಯವಸ್ಥೆಗಳ ಮೇಲೆ ತೀವ್ರ ಹಾನಿ ಉಂಟು ಮಾಡುತ್ತದೆ. ಈ ವರ್ಷ ಸೂಪರ್ ಎಲ್ನಿನೋ ಸಂಭವಿಸಬಹುದು ಎಂದು ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾದರೆ ಎಲ್ನಿನೋ ಪರಿಣಾಮವನ್ನು ನಾವು ಪರೀಕ್ಷಾಧಾರಿತವಾಗಿ ನೋಡೋದಾದ್ರೆ ನೋಡಿ, ಎಲ್ನಿನೋ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ನೀರಿನ ಉಷ್ಣಾಂಶವು ಸಾಮಾನ್ಯಕ್ಕಿಂತ ಹೆಚ್ಚಾಗುವಂತಹ ಒಂದು ಹವಾಮಾನ ವಿದ್ಯಮಾನ ಅಷ್ಟೇ. ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪೆಸಿಫಿಕ್ ಮಹಾಸಮುದ್ರದಲ್ಲಿ ಇರ್ತಕ್ಕಂತಹ ಮೇಲ್ಮೈ ನೀರಿನ ಉಷ್ಣಾಂಶ ಟೆಂಪರೇಚರ್ ಏನಾಗುತ್ತೆ ಸಾಮಾನ್ಯವಾಗಿ ಇರೋದಕ್ಕಿಂತಲೂ ಕೂಡ ಬಿಸಿಯಾಗುತ್ತೆ. ಈ ಒಂದು ಬಿಸಿಯಾಗುವಂತಹ ಹವಾಮಾನ ವಿದ್ಯಮಾನವನ್ನು, ಈ ಒಂದು ಚೇಂಜಸ್ಸನ್ನು ಎಲ್ನಿನೋ ಅಂತೇಳಿ ಕರಿತೀವಿ. ಹಾಗಾದರೆ ಸೂಪರ್ ಎಲ್ನಿನೋ ಏನು? ಇವತ್ತಿನ ಪತ್ರಿಕೆಯಲ್ಲಿ ಸೂಪರ್ ಎಲ್ನಿನೋ ಬಗ್ಗೆ ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಸೂಪರ್ ಎಲ್ನಿನೋ ಅಂದರೆ ಏನು? ಜಸ್ಟ್ ಎಲ್ನಿನೋಗೆ ಸೂಪರ್ ಆ್ಯಡ್ ಮಾಡಿದ್ದಾರೆ, ಪದ ಮಾತ್ರ ಆ್ಯಡ್ ಆಗಿಲ್ಲ, ಇದರ ತೀಕ್ಷ್ಣತೆ ಸಹ ಆ್ಯಡ್ ಆಗಿದೆ. ಅಂದರೆ ಪೆಸಿಫಿಕ್ ಸಾಗರದ ಮೇಲ್ಮೈ ಉಷ್ಣಾಂಶವು ಅಸಾಧಾರಣವಾಗಿ ಹೆಚ್ಚಾಗಿ ಎಲ್ನಿನೋದಲ್ಲಿ ನಾರ್ಮಲ್ಗಿಂತಲೂ ಬಿಸಿಯಾಗುತ್ತೆ. ಆದರೆ ಸೂಪರ್ ಎಲ್ನಿನೋದಲ್ಲಿ ಏನಾಗುತ್ತೆ, ಪೆಸಿಫಿಕ್ ಸಾಗರದ ಮೇಲ್ಮೈ ಉಷ್ಣಾಂಶವು ಅಸಾಧಾರಣವಾಗಿ ಹೆಚ್ಚಾಗಿ ಜಾಗತಿಕವಾಗಿ ಹವಾಮಾನದಲ್ಲಿ ತೀವ್ರವಾದಂತಹ ಬದಲಾವಣೆಗಳನ್ನು ಉಂಟು ಮಾಡುತ್ತೆ. ಈ ಒಂದು ಯಾವುದು ಸೂಪರ್ ಎಲ್ನಿನೋ. ಇಲ್ಲಿ ಪ್ರಬಲವಾಗಿ ಬದಲಾಗ್ತಕ್ಕಂತಹ ಒಂದು ಹವಾಮಾನ ಪರಿಸ್ಥಿತಿಯನ್ನು ಸೂಪರ್ ಎಲ್ನಿನೋ ಅಂತ ಹೇಳಿ ಕರೀತಾ ಇದ್ದಾರೆ. ಅಂದರೆ ಒಟ್ಟಾರೆಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ನಿನೋ ಅಂದರೆ ಪೆಸಿಫಿಕ್ ಮಹಾಸಾಗರದ ಮೇಲೆ ನೀರಿನ ಉಷ್ಣಾಂಶ ಏರಿಕೆಯಾಗ್ತಕ್ಕಂಥ ಒಂದು ಸಾಮಾನ್ಯ ವಿದ್ಯಮಾನವನ್ನು ಎಲ್ನಿನೋ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಾಗಿ ಸೂಪರ್ ಎಲ್ನಿನೋ ಅಂತ ಹೇಳಿದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಮೇಲ್ಮೈ ನೀರು ಪ್ರಬಲವಾಗಿ ಬಿಸಿಯಾಗಿ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಒಂದು ಬದಲಾವಣೆಗಳನ್ನು ಮಾಡುವಂತಹ ಒಂದು ವಿದ್ಯಮಾನವನ್ನು ಸೂಪರ್ ಎಲ್ನಿನೋ ಅಂತ ಹೇಳಿ ಕರೀತಾ ಇದ್ದಾರೆ. ಈ ಒಂದು ಸೂಪರ್ ಎಲ್ನಿನೋ 1982-83ರಲ್ಲಿ ಒಟ್ಟಾರೆ ಇದುವರೆಗೂ 3 ಬಾರಿ ರೆಕಾರ್ಡ್ ಆಗಿದೆ. ಅದು 1982-83ರಲ್ಲಿ ಒಮ್ಮೆ ಆಗಿತ್ತು. ಆನಂತರ 1997-98ರಲ್ಲಿ ಮತ್ತೊಮ್ಮೆ ಆಗಿತ್ತು. ತದನಂತರ 2015 ಅದೇ ರೀತಿಯಾಗಿ 2016ನೇ ಸಾಲಿನಲ್ಲಿ ಪ್ರಬಲವಾಗಿರ್ತಕ್ಕಂಥ ಎಲ್ನಿನೋ ಅಂದರೆ ಸೂಪರ್ ಎಲ್ನಿನೋ ಉಂಟಾಗಿತ್ತು. ಸೊ ಇಲ್ಲಿ ಎಲ್ನಿನೋ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬರದ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಸೂಪರ್ ಎಲ್ನಿನೋ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಇನ್ನೆಷ್ಟು ತೀವ್ರವಾಗಿರ್ತಕ್ಕಂತಹ ಬರಗಾಲ ಉಂಟಾಗಬಹುದು ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಅನ್ನು ನಾವು ಮಾಡಬಹುದಾಗಿರುತ್ತೆ. ಇನ್ನು ಎಲ್ನಿನೋಗೆ ಸಂಬಂಧಪಟ್ಟಂತಹ ವೆರಿ ಬೇಸಿಕ್ ಇನ್ಫಾರ್ಮೇಷನ್ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ, ಸೊ ಎಲ್ನಿನೋ ಅಂದರೆ ಏನು ಅಂತ ಹೇಳಿದ್ರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಇದನ್ನು ಕ್ರಿಸ್ತ ಶಿಶು ಅಂತೇಳಿ ಕರೆಯಲಾಗುತ್ತೆ. ಲಿಟಲ್ ಬಾಯ್ ಕ್ರೈಸ್ಟ್ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ ಪೆರು ಮತ್ತು ಈಕ್ವೆಡಾರ್ನ ಮೀನುಗಾರರು ಕ್ರಿಸ್ಮಸ್ನ ಸಮಯದಲ್ಲಿ ಈ ವಿದ್ಯಮಾನವನ್ನು ಗಮನಿಸಿದ್ರಿಂದಾಗಿ, ಅಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ನಡೆಯತಕ್ಕಂಥ ಈ ಒಂದು ವಿದ್ಯಮಾನವನ್ನು ಪೆರುವಲ್ಲಿ ಹಾಗೂ ಈಕ್ವೆಡಾರ್ನ ದಕ್ಷಿಣ ಅಮೆರಿಕಾ
ಖಂಡದ ಪೆರು ಹಾಗೂ ಈಕ್ವೆಡಾರ್ನ ರಾಷ್ಟ್ರಗಳಲ್ಲಿನ ಮೀನುಗಾರರು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಈ ಒಂದು ವಿದ್ಯಮಾನವನ್ನು ಗಮನಿಸ್ತಾರೆ ಪೆಸಿಫಿಕ್ ಮಹಾಸಾಗರದಲ್ಲಿ. ಆದ್ದರಿಂದಾಗಿ ಈ ಒಂದು ಎಲ್ನಿನೋ ಪ್ರಭಾವವನ್ನು, ಈ ಒಂದು ವಿದ್ಯಮಾನವನ್ನು ಕ್ರಿಸ್ತ ಶಿಶು ಅಥವಾ ಲಿಟ್ಲ್ ಬಾಯ್, ಕನ್ನಡದಲ್ಲಿ ಚಿಕ್ಕ ಹುಡುಗ ಅಂತೇಳಿ ಕರೆಯಲಾಗುತ್ತೆ. ಪೆಸಿಫಿಕ್ ಸಾಗರದ ಮೇಲ್ಮೈ ನೀರಿನ ಉಷ್ಣಾಂಶವು ಸಾಮಾನ್ಯಕ್ಕಿಂತ ಹೆಚ್ಚಾಗುವ ಹವಾಮಾನ ವಿದ್ಯಮಾನ ಎಲ್ನಿನೋ ಆಗಿರುತ್ತೆ. ಒಟ್ಟಾರೆ ಲೋಕಲ್ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಮುದ್ರದಲ್ಲಿನ ನೀರು, ಮೇಲ್ಮೈ ನೀರು ಏನಿದೆ, ನಾರ್ಮಲ್ ಟೆಂಪರೇಚರ್ಗಿಂತಲೂ ಬಿಸಿಯಾಗತಕ್ಕಂತಹ ವಿದ್ಯಮಾನವನ್ನು ನಾವು ಎಲ್ನಿನೋ ಅಂತ ಹೇಳಿ ಕರಿತೇವೆ. ಹಾಗಾದರೆ ಎಲ್ನಿನೋ ಯಾಕೆ ಯಾವ ಕಾರಣಗಳಿಂದ ಉಂಟಾಗುತ್ತೆ ಅಂತ ನೋಡೋದಾದ್ರೆ, ವ್ಯಾಪಾರ ಮಾರುತಗಳ ದುರ್ಬಲತೆ. ಸೊ ಇಲ್ಲಿ ವ್ಯಾಪಾರ ಮಾರುತಗಳು ಅಂತ ಹೇಳಿದ್ರೆ, ವ್ಯಾಪಾರ ಮಾರುತಗಳು ಭೂಮಿಯ ಸಮಭಾಜಕ ವೃತ್ತದ ಬಳಿ ವರ್ಷಪೂರ್ತಿ ಒಂದೇ ದಿಕ್ಕಿನಲ್ಲಿ ಬೀಸುವಂತಹ ಸ್ಥಿರ ಮಾರುತಗಳು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮಾರುತಗಳು ಅಂದರೆ ಒಂದು ರೀತಿಯಾದಂತಹ ಗಾಳಿ. ಈ ವಿಂಡ್ಸ್ ಏನು ಮಾಡುತ್ತೆ, ವರ್ಷಪೂರ್ತಿ ಒಂದೇ ದಿಕ್ಕಿನಲ್ಲಿ ಬೀಸ್ತಾ ಇರುತ್ತೆ. ಆದರೆ ಈ ಒಂದು ಎಲ್ನಿನೋ ಪ್ರಭಾವದಿಂದ ಆ ಒಂದು ಸಮುದ್ರದಲ್ಲಿ ನೀರಿನ ಉಷ್ಣಾಂಶ ಜಾಸ್ತಿ ಆಗಿದ್ದರಿಂದ ಏನು ಮಾಡುತ್ತೆ, ಆ ಗಾಳಿ ಕೂಡ ಒಂದೇ ದಿಕ್ಕಿನಲ್ಲಿ ಬೀಸ್ತಕ್ಕಂತಹ ಗಾಳಿ ಕೂಡ ದುರ್ಬಲ ಆಗ್ಬಿಡುತ್ತೆ, ವೀಕ್ ಆಗ್ಬಿಡುತ್ತೆ. ನಂತರ ವಾಕರ್ ಪರಿಚಲನೆ ಬದಲಾವಣೆ. ಅಂದರೆ ಎಲ್ನಿನೋ ಉಂಟಾಗೋದಕ್ಕೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಏನು ಅಂತ ಹೇಳಿದ್ರೆ, ವಾಕರ್ ಪರಿಚಲನೆ ಬದಲಾವಣೆ ಆಗುತ್ತೆ. ಇಲ್ಲಿ ವಾಕರ್ ಪರಿಚಲನೆ ಅಂದರೆ ಏನು ಅಂತ ಹೇಳಿದ್ರೆ, ಪೆಸಿಫಿಕ್ ಸಾಗರದ ಮೇಲಿನ ಪೂರ್ವ ಮತ್ತು ಪಶ್ಚಿಮ ವಾಯು ಪರಿಚಲನೆ ಏನಿದೆ ಇದು ದುರ್ಬಲಗೊಳ್ಳುತ್ತೆ. ಅಂದರೆ ಪೂರ್ವ ಪಶ್ಚಿಮವಾಗಿ ಬೀಸ್ತಕ್ಕಂತಹ ಒಂದು ಮಾರುತಗಳು ದುರ್ಬಲವಾಗ್ತವೆ. ಸೊ ಇದನ್ನು ವಾಕರ್ ಪರಿಚಲನೆ ಅಂತೇಳಿ ಕರೀತಾರೆ. ಸೊ ಇದು ದುರ್ಬಲ ಆಗೋದ್ರಿಂದ ಏನೆಲ್ಲ ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿದ್ರೆ, ಮಳೆ ಮತ್ತು ವಾಯು ಒತ್ತಡದಲ್ಲಿ, ಮಳೆ ಅದೇ ರೀತಿಯಾಗಿ ವಾಯು ಒತ್ತಡದಲ್ಲಿ ಹಂಚಿಕೆ ಏನಿದೆ, ಮಳೆ ಹಂಚಿಕೆ ಆಗಿರ್ಬೋದು ಅಥವಾ ವಾಯು ಒತ್ತಡದ ಹಂಚಿಕೆ ಏನಿರ್ಬೋದು, ಇವುಗಳಲ್ಲಿ ಬದಲಾವಣೆ ಉಂಟಾಗಿ ಅತ್ಯಂತ ದುರ್ಬಲವಾದಂತಹ ಸ್ಥಿತಿಗೆ ತಲುಪುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರಣ ಏನು ಅಂತ ಹೇಳಿದ್ರೆ, ಎಲ್ನಿನೋ ಸದರ್ನ್ ಅಸಿಲೇಷನ್ ಪರಿಣಾಮದಿಂದ. ಇಲ್ಲಿ ಎಲ್ನಿನೋ ಸದರ್ನ್ ಅಸಿಲೇಷನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳನ್ನೇ ನಾವು ಒಂದೊಂದನ್ನಾಗಿ ಪಟ್ಟಿ ಮಾಡಿದ್ದೀವಿ. ಭೌಗೋಳಿಕವಾಗಿ ಭೂಗೋಳಶಾಸ್ತ್ರದಲ್ಲಿ ಸಹ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇದನ್ನೇ. ಇಲ್ಲಿ ಎಲ್ನಿನೋ ಸದರ್ನ್ ಅಸಿಲೇಷನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಒಂದು ಆವರ್ತಕ ರೀತಿಯಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಆವರ್ತಕ ರೂಪದಲ್ಲಿ ಆಗುವಂತಹ ಒಂದು ವಾಯು ಒತ್ತಡದಲ್ಲಿ ಹಾಗೂ ಉಷ್ಣಾಂಶದಲ್ಲಿ ಆಗುವಂತಹ ಒಂದು ಬದಲಾವಣೆ. ಸೊ ಈ ಒಂದು ಪರಿಣಾಮದಿಂದ ಸಹ ಎಲ್ನಿನೋ ಉಂಟಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಎಲ್ನಿನೋಯಿಂದ ಭಾರತದ ಮೇಲೆ ಯಾವೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅಂತೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ದಕ್ಷಿಣ ಪಶ್ಚಿಮ ಮಾನ್ಸೂನ್ ದುರ್ಬಲವಾಗಬಹುದು. ಬಿಕಾಸ್ ಯಾಕೆ, ಭಾರತದ ಮಳೆ ಸಾಮಾನ್ಯವಾಗಿ ಯಾವುದನ್ನು ನೆಚ್ಚಿಕೊಂಡಿದೆ ಅಂತ ಹೇಳಿದ್ರೆ, ಪಶ್ಚಿಮ ನೈಋತ್ಯ ಮಾನ್ಸೂನನ್ನು ನೆಚ್ಚಿಕೊಂಡಿದೆ. ಸೊ ಆದ್ದರಿಂದಾಗಿ ಇಲ್ಲಿ ಪೆಸಿಫಿಕ್ ಸಾಗರದಲ್ಲಿ ಯಾವುದೇ ಭೌಗೋಳಿಕ ವಿದ್ಯಮಾನಗಳು ಸಂಭವಿಸಿದರೂ ಸಹ ಅದು ನೇರವಾಗಿ ಭಾರತದ ಮೇಲೆ ಪರಿಣಾಮವನ್ನು ಬೀರುತ್ತೆ. ನಂತರ ಈ ಒಂದು ಎಲ್ನಿನೋ ಪರಿಸ್ಥಿತಿಯಿಂದ ಮಳೆ ನಿರ್ಮಾಣ ಕಡಿಮೆ ಆಗ್ಬೋದು, ಬರ ಪರಿಸ್ಥಿತಿ ಉಂಟಾಗ್ಬೋದು, ಕೃಷಿ ಉತ್ಪಾದನೆ ಕಡಿಮೆ ಆಗ್ಬೋದು, ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗ್ಬೋದು. ಯಾಕೆ, ಬರ ಪರಿಸ್ಥಿತಿ ಉಂಟಾದಾಗ ಸಾಮಾನ್ಯವಾಗಿ ಉತ್ಪಾದನಾ ಸಾಮರ್ಥ್ಯ ಕುಂಠಿತವಾಗುತ್ತೆ. ಇದರಿಂದಾಗಿ ಸಾಮಾನ್ಯವಾಗಿ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗುತ್ತೆ. ಅದೇ ರೀತಿಯ ಈ ರೀತಿಯಾಗಿ ಆಹಾರ ಧಾನ್ಯಗಳ ಬೆಲೆ ವಿಪರೀತವಾಗಿ ಏರಿಕೆ ಆಗ್ತಕ್ಕಂತಹ ಒಂದು ವಿದ್ಯಮಾನವನ್ನು ನಾವು ಹಣದುಬ್ಬರ ಸಹ ಕರಿತೇವೆ. ಹಣದುಬ್ಬರದ ಪ್ರಮಾಣ ಸಹ ಏರಿಕೆ ಆಗುತ್ತೆ. ನಂತರ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ಬೋದು. ನೀರಿನ ಮಟ್ಟ ಕಡಿಮೆ ಆದರೆ ಯೂಶಲಿ ಏನಾಗುತ್ತೆ, ನಾವು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡತಕ್ಕಂತಹ ಒಂದು ವಿದ್ಯಮಾನದ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗಾದರೆ ಜಾಗತಿಕವಾಗಿ ಇಡೀ ಪ್ರಪಂಚದಾದ್ಯಂತ ಯಾವೆಲ್ಲ ಪರಿಣಾಮ ಉಂಟಾಗುತ್ತೆ ಎಲ್ನಿನೋ ಪ್ರಭಾವದಿಂದ ಅಂತ ಹೇಳಿದ್ರೆ, ಆಸ್ಟ್ರೇಲಿಯಾದಲ್ಲಿ ಬರ ಬರುತ್ತೆ, ಇಂಡೋನೇಷ್ಯಾದಲ್ಲಿ ಕಾಡ್ಗಿಚ್ಚು ಬರುತ್ತೆ, ಪೆರು ದೇಶದಲ್ಲಿ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರತಕ್ಕಂತಹ ಪೆರು ದೇಶದಲ್ಲಿ ಅತಿವೃಷ್ಟಿ ಕಂಡುಬರುತ್ತೆ, ಅಲ್ಲಿ ಅತಿಯಾದಂತಹ ಮಳೆ ಆಗುತ್ತೆ. ಅದೇ ರೀತಿಯಾಗಿ ಜಾಗತಿಕವಾಗಿ ಇಡೀ ಪ್ರಪಂಚದಾದ್ಯಂತ ತಾಪಮಾನ ಒಂದಿಷ್ಟು ಏರಿಕೆ ಕಾಣ್ತಕ್ಕಂತಹ ಒಂದು ಅಂಶವನ್ನು ಸಹ ನಾವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಸಮುದ್ರದ ಮೀನು ಸಂಪತ್ತಿನ ಕುಸಿತ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಸಮುದ್ರದ ಒಂದು ಮತ್ಸ್ಯ ಸಂಪತ್ತು ಒಂದು ರೀತಿಯಾಗಿರ್ತಕ್ಕಂಥ ಒಂದು ನೀರಿನ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಈ ರೀತಿ ಗ್ರಾಜ್ಯುವಲ್ ಆಗಿ ಹೈಯೆಸ್ಟ್ ಆದಾಗ ಟೆಂಪರೇಚರು ಅಲ್ಲಿ ಮತ್ಸ್ಯ ಸಂಪತ್ತು ಅನ್ನೋದು ಏನಾಗುತ್ತೆ, ಕುಸಿತ ಕಾಣುತ್ತೆ. ನಂತರ ಕಡೆಯದಾಗಿ ಜಾಗತಿಕವಾಗಿ ಹವಾಮಾನ ವೈಪರೀತ್ಯ ಹೆಚ್ಚಳ ಆಗುತ್ತೆ. ಒಟ್ಟಾರೆಯಾಗಿ ನಾವು ಕೊನೆಯಲ್ಲಿ ನೋಡೋದಾದ್ರೆ ಎಲ್ನಿನೋ ಯಾಕೆ ಉಂಟಾಗುತ್ತೆ ಅಂತ ನೋಡೋದಾದ್ರೆ, ಒಂದು ಎಲ್ನಿನೋ ಉಂಟಾಗ್ತಕ್ಕಂಥದ್ದು ಟ್ರೇಡ್ ವಿಂಡ್ಸ್ ಅಂದರೆ ವ್ಯಾಪಾರ ಮಾರ್ಗಗಳು ದುರ್ಬಲ ಆಗೋದ್ರಿಂದ, ವಾಕರ್ ಸರ್ಕ್ಯುಲೇಷನ್ ದುರ್ಬಲ ಆಗೋದ್ರಿಂದ. ಸೊ ಅದೇ ರೀತಿಯಾಗಿ ಅಪ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಅಪ್ವೆಲ್ಲಿಂಗ್ ಕಡಿಮೆ ಆಗೋದ್ರಿಂದ ಸಹ ಎಲ್ನಿನೋ ಉಂಟಾಗುತ್ತೆ. ಹಾಗಾದರೆ ಅಪ್ವೆಲ್ಲಿಂಗ್ ಅಂದರೆ ಏನು? ಅಪ್ವೆಲ್ಲಿಂಗ್ ಅಂತ ಹೇಳಿದ್ರೆ, ಸಮುದ್ರದ ಆಳದಲ್ಲಿರುವಂತಹ ತಣ್ಣನೆಯ ಪೋಷಕಾಂಶ ಭರಿತ ನೀರು ಮೇಲ್ಮೆಗೆ ಬರುವಾಗ, ಅಂದರೆ ಸಮುದ್ರದ ತಳದಲ್ಲಿರ್ತಕ್ಕಂತಹ ಪೋಷಕಾಂಶಗಳಿಂದ ಕೂಡಿರುವಂತಹ ನೀರು ಮೇಲಕ್ಕೆ ಬರುವಂತಹ ಪ್ರಕ್ರಿಯೆಯನ್ನು ಅಪ್ವೆಲ್ಲಿಂಗ್ ಅಂತ ಹೇಳಿ ಕರೀತಾರೆ ಅಷ್ಟೇ. ಸೊ ಸಮುದ್ರದ ಮೇಲ್ಮೈ ನೀರು ಬಿಸಿ ಆಗೋದ್ರಿಂದ ಈ ಒಂದು ಅಪ್ವೆಲ್ಲಿಂಗ್ ಅಂದರೆ ಪೋಷಕಾಂಶ ಭರಿತ ನೀರು ಮೇಲಕ್ಕೆ ಬರೋದು ಸಹ ಕುಂಠಿತ ಆಗುತ್ತೆ, ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಸಮುದ್ರದ ಮೀನು ಸಂಪತ್ತು ಕಡಿಮೆ ಆಗುತ್ತೆ. ಸೊ ಇದು ಕೂಡ ಒಂದು ರೀಸನ್ ಆಗಿದೆ. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ಭಾರತದ ಮಾನ್ಸೂನ್ ದುರ್ಬಲ ಆಗುತ್ತೆ. ಇದಿಷ್ಟು ಎಲ್ನಿನೋಗೆ ಸಂಬಂಧಿಸಿದಂತಹ ಒಂದು ಮಾಹಿತಿಯಾಗಿದೆ. ಸೊ ಎಲ್ನಿನೋಗೆ ವಿರುದ್ಧವಾಗಿ ಲಾನಿನಾ ಅಂತಕ್ಕಂತಹ ಒಂದು ವಿದ್ಯಮಾನ ಅದೇ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತೆ. ಲಾನಿನಾ ಅಂತ ಹೇಳಿದ್ರೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಒಂದು ಹವಾಮಾನ ವಿದ್ಯಮಾನ ಅಷ್ಟೇ. ಸೊ ಎಲ್ನಿನೋ ಅಂದರೆ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ನೀರಿನ ಉಷ್ಣಾಂಶ ಏನಾಗುತ್ತೆ, ಸಾಮಾನ್ಯಕ್ಕಿಂತಲೂ ಹೆಚ್ಚಾಗುತ್ತೆ. ಆದರೆ ಲಾನಿನಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೆಸಿಫಿಕ್ ಸಾಗರದ ಮೇಲ್ಮೈ ನೀರಿನ ಉಷ್ಣಾಂಶ ಸಾಮಾನ್ಯಕ್ಕಿಂತ ಹೆಚ್ಚಾಗುವ ಬದಲು ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಕಡಿಮೆ ಆಗ್ತಕ್ಕಂಥ ಒಂದು ವಿದ್ಯಮಾನವನ್ನು ನಾವು ಲಾನಿನಾ ಅಂತ ಹೇಳಿ ಕರೀತಾರೆ. ಲಾನಿನಾ ಎಫೆಕ್ಟ್ನಿಂದಾಗಿ ಭಾರತದಲ್ಲಿ ಅತಿವೃಷ್ಟಿ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಅಥವಾ ಉತ್ತಮ ಮಳೆಯಾಗುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗೂ ಲಾನಿನಾವನ್ನು ಚಿಕ್ಕ ಹುಡುಗಿ ಅಂತೇಳಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಕರೆಯಲಾಗುತ್ತೆ. ಇದಿಷ್ಟು ಎಲ್ನಿನೋ ಹಾಗೂ ಲಾನಿನೋಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಪರೀಕ್ಷಾಧಾರಿತವಾಗಿ ಇಷ್ಟನ್ನು ನಾವು ಕಡ್ಡಾಯವಾಗಿ ಓದ್ಕೊಂಡ್ರೆ ನೋಡಿ, ಇಲ್ಲಿ
ನಾವು ಕರೆಂಟ್ ಅಫೇರ್ಸನ್ನು ಮಾತ್ರ ಇಲ್ಲಿ ಅಧ್ಯಯನ ಮಾಡ್ತಾ ಇಲ್ಲ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳಬಹುದು, ಏನೆಲ್ಲ ಮಾಹಿತಿಯನ್ನು ನಾವು ಓದ್ಕೋಬೇಕು ಅನ್ನೋದನ್ನು ಸಮಗ್ರವಾಗಿ ನಾವು ಓದ್ಕೊಂಡ್ವಿ. ಈ ರೀತಿಯಾದಂತಹ ಒಂದು ಅಧ್ಯಯನವನ್ನು ನಾವು ಮಾಡಿದೆ ಆದರೆ ಡೆಫಿನೆಟ್ಲಿ ನಾವು ಈಗಾಗಲೇ ನೋಡಿದ್ವಿ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ತೀರಾ ಉತ್ತಮ ಮಟ್ಟದಲ್ಲಿ ಇರ್ತವೆ. ಸೊ ಈ ಒಂದು ಪ್ರಶ್ನೆಗಳನ್ನು ನಾವು ಗೆದ್ದಿದ್ದೇ ಆದರೆ ಡೆಫಿನೆಟ್ಲಿ ಪರೀಕ್ಷೆಯನ್ನು ಗೆಲ್ಲೋದು ನಮಗೆ ಯಾವುದೇ ಮಾತು ಇರೋದಿಲ್ಲ, ಯಾವುದೇ ಕಷ್ಟ ಇರೋದಿಲ್ಲ. ನಂತರದ ಸುದ್ದಿ, ದೇಗುಲ ಕಾಣಿಕೆಗೆ ವೆಬ್ ಕ್ಯಾಮ್ ಅಂತೆ. ನೋಡಿ, ಇತ್ತೀಚೆಗೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಹಣಕಾಸಿನ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸಲ್ಲಿ ಬರ್ತಾನೆ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲೂ ಸಹ ಕೆಲವೊಂದು ದೇವಾಲಯಗಳಲ್ಲಿ, ದೇಗುಲಗಳಲ್ಲಿ ಒಂದು ಹುಂಡಿಯ ಎಣಿಕೆ ಕಾರ್ಯ ಸಂದರ್ಭದಲ್ಲಿ ಒಂದು ದುಡ್ಡನ್ನು ಕಳ್ಳತನ ಮಾಡಿದಂತಹ ಪ್ರಕರಣ ಕೂಡ ದಾಖಲಾಗಿತ್ತು, ಇತ್ತೀಚೆಗೆ ನೋಡಿದ್ವಿ. ಸೊ ಇದ್ಯಾವುದು ಸಹ ಪರೀಕ್ಷೆಗಳಿಗೆ ಕೇಳೋದಿಲ್ಲ, ಎಲ್ಲಿ ಕಳ್ಳತನ ಆಗಿತ್ತು, ಯಾರು ಮಾಡಿದ್ರು, ಈ ಥರದ ಪ್ರಶ್ನೆಗಳು ಕೇಳೋದಿಲ್ಲ. ಆದರೆ ಒಬ್ಬ ಅಧಿಕಾರಿಯಾಗಿ ನೀವು ಈ ಎಲ್ಲ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಕಂಡುಕೋತೀರಾ ಅಂತೇಳಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ, ಇಲ್ಲಿ ದೇಗುಲಗಳಲ್ಲಿ CCTV ಕ್ಯಾಮೆರಾಗಳ ಬದಲು CCTV ವೆಬ್ ಕ್ಯಾಮೆರಾಗಳನ್ನು ಅಳವಡಿಸಿ ಹುಂಡಿ, ನಗದು, ಚಿನ್ನ, ಬೆಳ್ಳಿಯ ರಕ್ಷಣೆಗಾಗಿ ಮಾರ್ಗಸೂಚಿ ಹೊರಡಿಸಿದೆ. ರಾಜ್ಯದ ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಈ ಒಂದು ಮಾರ್ಗಸೂಚಿಗಳನ್ನು ಹೊರಡಿಸಿರ್ತಕ್ಕಂಥದ್ದು. CCTV ವೆಬ್ ಕ್ಯಾಮೆರಾ ಅಳವಡಿಸಬೇಕು ಅಂತೇಳಿ ಸೂಚನೆ ನೀಡಿದೆಯಂತೆ. ಇನ್ನು ದೇಗುಲಗಳ ಕಾಣಿಕೆಗೆ ಸಂಬಂಧಪಟ್ಟಂತೆ, ಅದರ ಒಂದು ಅಸೆಟ್ಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದನ್ನು ತಾವು ಕಮೆಂಟ್ ಮುಖಾಂತರ ತಿಳಿಸಿ. ಒಟ್ಟಾರೆಯಾಗಿ ಕರೆಂಟ್ ಅಫೇರ್ಸ್ ಅನ್ನುವಂಥದ್ದು ತುಂಬ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ. ಸೊ ನಂತರದ ಸುದ್ದಿಯನ್ನು ನೋಡೋದಾದರೆ, ಅಧಿಕಾರಿಗಳಿಗೆ ಪೊರಕೆ ಇಟ್ಟು ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗೋದಿಲ್ಲ. ನಂತರ ನೋಡಿ, ಇಲ್ಲೊಂದು ಸುದ್ದಿ ಇದೆ, ಪೋಕ್ಸೋ ಪ್ರಕರಣ ಅಂತೇಳಿ. ಸೊ ಹೈಕೋರ್ಟ್ ಕಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಸುದ್ದಿ ನಮಗೆ ಪರೀಕ್ಷಾಧಾರ್ಥವಾಗಿ ಇಂಪಾರ್ಟೆಂಟ್ ಆಗೋದಿಲ್ಲ, ಆದರೆ ಒಬ್ಬ ಅಧಿಕಾರಿಯಾಗಿ ನೀವು ಪೋಕ್ಸೋ ಕಾಯ್ದೆಯ ಬಗ್ಗೆ ಅಥವಾ ಪೋಕ್ಸೋ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಇಲ್ಲಿ ಪೋಕ್ಸೋ ಕಾಯ್ದೆಯ ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ 2012. 2012ರಲ್ಲಿ ಜಾರಿಗೆ ಬಂದಿರತಕ್ಕಂತಹ ಕಾಯ್ದೆ ಇದಾಗಿತ್ತು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸೋದಕ್ಕೆ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಇಲ್ಲಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿನ ಮಕ್ಕಳು ಅಂತ ಹೇಳಿ ಕರೀತಾರೆ, ಬಾಲಕರು ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಕೇವಲ ಹೆಣ್ಣು ಮಕ್ಕಳಲ್ಲ, ಗಂಡು ಮಕ್ಕಳು ಆಗಿರಬಹುದು. ಸೊ ಈ ಪೋಕ್ಸೋ ಕಾಯ್ದೆ ವಿಶೇಷವಾಗಿ 18 ವರ್ಷಗಳ ಒಳಗಡೆ ಇರುವ ಮಕ್ಕಳಿಗೆ ಲೈಂಗಿಕ ಅಪರಾಧಗಳಿಂದ ರಕ್ಷಣೆಯನ್ನು ನೀಡುತ್ತೆ. ಇದು 14 ನವೆಂಬರ್ 2012ರಿಂದ ಜಾರಿಗೆ ಬಂದಿದೆ. ಇದಿಷ್ಟು ಪೋಕ್ಸೋ ಬಗ್ಗೆ ವೆರಿ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನಂತರ ಚುನಾವಣೆ ವೇಳೆ ಹಣ ಪತ್ತೆ ಅಧಿಕಾರಿಗಳಿಗೆ ನೋಟಿಸ್, ಇದು ಬರೋದಿಲ್ಲ. ನಂತರ ದೃಶ್ಯಕಲೆ ಮನುಷ್ಯತ್ವದ ಪರವಾಗಿರಲಿ, ಬರೋದಿಲ್ಲ. ಪರೀಕ್ಷಾಧಾರಿತವಾಗಿ ನೆಕ್ಸ್ಟ್ ಇದು ಇಲ್ಲ. 223 ವಾಹನ ಮಾಲೀಕರ ವಿರುದ್ಧ ಕ್ರಮ, CCTV ಕ್ಯಾಮೆರಾ ದೃಶ್ಯ ಕೂಡಿಸಿದ ಆಯೋಗ. ಇದು RTIಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. RTIಗೆ ಸಂಬಂಧಪಟ್ಟಂತೆ ವೆರಿ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೋಬೇಕಾಗಿರುತ್ತೆ. ಸೊ ಈ RTI ಕಾಯ್ದೆ 2005ರಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿ ಹಕ್ಕು ಕಾಯ್ದೆ ಆಗಿರುತ್ತೆ. ಸೊ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರೋದಿಲ್ಲ. BMTC ನಿರ್ವಾಹಕ ಅಮಾನತು, ಪದಾಂಕಿತ ಹಿರಿಯ ವಕೀಲರ ನಿಯೋಜನೆಗೆ ಆಗ್ರಹ, ಅದು ಬರೋದಿಲ್ಲ. ನೆಕ್ಸ್ಟು ಮಕ್ಕಳ ಆರೋಗ್ಯ ಸೂತ್ರಗಳು, ಎಣ್ಣೆ ಸ್ನಾನ ಬಿಡಬೇಡಿ, ಭಾರತ ಜೋಡೋ. ಇದು ರಾಜಕೀಯ ಪಕ್ಷದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ, ಅಂದರೆ ಪ್ರತ್ಯೇಕವಾಗಿ ಇಲ್ಲಿ ಸರ್ಕಾರಗಳಿಂದ ಹೊರಡಿಸ್ತಕ್ಕಂತಹ ನೀತಿಗಳು, ಘೋಷಣೆಗಳು ಅಥವಾ ಯೋಜನೆಗಳು ನಮಗೆ ಪರೀಕ್ಷೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಯಾವುದೇ ರಾಜಕೀಯ ಪಕ್ಷಗಳ ನೀತಿಗಳು, ಘೋಷಣೆಗಳು ಅಥವಾ ಯೋಜನೆಗಳು ನಮಗೆ ಪರೀಕ್ಷೆಯಲ್ಲಿ ಬರೋದಿಲ್ಲ, ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ನಂತರ ವಚನಾನಂದ ಶ್ರೀಗೆ ಷರತ್ತುಬದ್ಧ ಜಾಮೀನು ಇಲ್ಲ. 1ನೇ ತರಗತಿ ಡಿಜಿಟಲ್ ಪ್ರವೇಶ ಪಠ್ಯ ಇಲ್ಲ. ನಂತರ ಪೊಲೀಸ್ ದರ್ಪ ಇಲ್ಲ. 13 ರೋಪ್ವೇಗಳ ತ್ವರಿತ ಅನುಷ್ಠಾನ, ಇದು ಪರೀಕ್ಷಾಧಾರಿತವಾಗಿ ಈ ಒಂದು ಸುದ್ದಿ ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಪ್ರವಾಸೋದ್ಯಮ ಸಚಿವರು ಯಾರು ಅಂತ ಕೇಳಬಹುದು. ವೆರಿ ಬೇಸಿಕ್ ಎಕ್ಸಾಮ್ಸಲ್ಲಿ ಲೈಕ್ ಗ್ರೂಪ್ ಸಿ, ಪೊಲೀಸ್ ಕಾನ್ಸ್ಟೇಬಲ್, VAO ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಲ್ಲಿ ಪ್ರವಾಸಿಗರನ್ನು ಸೆಳೆಯೋದಕ್ಕೆ ರೂಪಿಸಿರುವಂತಹ ರೋಪ್ವೇ ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಠಾನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರವಾಸಿಗರನ್ನು ಸೆಳೆಯುವುದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋ ಒಂದು ಪ್ರಶ್ನೆಗೆ ಈ ಒಂದು ರೋಪ್ವೇ ಯೋಜನೆಯನ್ನು ಸಹ ಅನುಷ್ಠಾನ ಮಾಡುವಂತಹ ಒಂದು ಅವಶ್ಯಕತೆಯನ್ನು ನೀವು ಉತ್ತರ ಬರವಣಿಗೆಯಲ್ಲಿ ನೀವು ಬಳಸಬಹುದಾಗಿರುತ್ತೆ. ನಂತರ ಶೀಘ್ರ ಹೈಕಮಾಂಡ್ ಭೇಟಿ ಇಲ್ಲ. ಕಾವೇರಿಯಲ್ಲಿ ಜಾನಕಿ ಲೀನಾ ಲಾಂಚ್ ಸೇವೆ, ನೆಕ್ಸ್ಟ್ ಇದು ಇಲ್ಲ. ದೇಗುಲ ಕಾಣಿಕೆಗೆ ವೆಬ್ ಕ್ಯಾಮ್, ಈಗಾಗಲೇ ನಾವು ಈ ಸುದ್ದಿಯನ್ನು ಓದ್ಕೊಂಡ್ವಿ. ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ದೇವಾಲಯಗಳಲ್ಲಿನ ಒಂದು ಹುಂಡಿಗಳ ರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ನಿಮ್ಮ ಉತ್ತರಗಳನ್ನು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಬಹುದಾಗಿರುತ್ತೆ. ನಂತರ ಕಾಲುವೆಗೆ ನೀರು ಹರಿಸಲು ಆಗ್ರಹ ಇಲ್ಲ. 8 ಕೋಟಿ ಲೀಟರ್ ನೀರು ಪೋಲು, ಮಂಡ್ಯದಲ್ಲಿ ಕಾವೇರಿದ ಚಳವಳಿ. ಶರಾವತಿ ಪಂಪ್ ಸ್ಟೋರೇಜ್ ಅನುಮತಿಗೆ ರಹದಾರಿ. ಬೆಳಗಾವಿ ಜಿಲ್ಲೆಗೆ ಹೆಚ್ಚು ಸಚಿವ ಸ್ಥಾನ ಸಿಗಲಿಲ್ಲ. ದಟ್ಟಣೆ ನಿಯಂತ್ರಣಕ್ಕೆ ವೈಜ್ಞಾನಿಕ ವಿಧಾನ. ನೋಡಿ, ಬೆಂಗಳೂರು ಟ್ರಾಫಿಕ್ ಅಂತಕ್ಕಂಥದ್ದು ಇಂದು ನೆನ್ನೆಯ ಸಮಸ್ಯೆ ಅಲ್ಲ. ಇದು ಹಲವಾರು ವರ್ಷಗಳಿಂದ ಬಂದಿರತಕ್ಕಂಥ ಒಂದು ಸಮಸ್ಯೆ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಟ್ರಾಫಿಕ್ ಇರತಕ್ಕಂತಹ ಒಂದು ಸಿಟಿಗಳಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಿ. ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಒತ್ತು ನೀಡಬೇಕು. ನೀವು ಯಾರೆಲ್ಲ PSI ಆಗಬೇಕು ಅಂತಿದ್ದೀರಿ ಅಥವಾ ಯಾರೆಲ್ಲ KS ಅಥವಾ UPSC ಪರೀಕ್ಷೆಗಳಲ್ಲಿ ನೀವು SI ರೇಟಿಂಗನ್ನು ಬರಿತಾ ಇದ್ದೀರಿ, ಅಲ್ಲಿ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಈ ಒಂದು ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಬಹುದಾಗಿರುತ್ತೆ. ಅಂದರೆ ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡೋದಕ್ಕೆ, ಸಾರ್ವಜನಿಕರಿಗೆ ಸುಗಮ ಸಂಚಾರ ಮಾಡೋದಕ್ಕೆ ನಾವು ಸುರಕ್ಷಿತ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ
ತಂತ್ರಜ್ಞಾನ ಆಧಾರಿತ, ಅದರಲ್ಲೂ ಸಹ AI ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಒತ್ತು ನೀಡಬಹುದಾಗಿರುತ್ತದೆ ಎಂದು ಬರೀಬಹುದಾಗಿರುತ್ತೆ. ಇದರಿಂದ ಬೇರೆಯವರಿಗಿಂತಲೂ ನಮಗೆ 1 or 2 ಮಾರ್ಕ್ಸ್ ಏನಾಗುತ್ತೆ ಹೆಚ್ಚಿನದಾಗಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಸಂಚಾರ ದಟ್ಟಣೆ ಹೆಚ್ಚಿರುವ ರಸ್ತೆಗಳಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸೊ ITMS, ಕೃತಕ ಬುದ್ಧಿಮತ್ತೆ, AI ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು. ನೋಡಿ, ಒಂದು ಆಕ್ಷನ್ ಪ್ಲಾನ್ ಅನ್ನು ಹಾಕೋಬೇಕಂತೆ, ಯಾವ ರೀತಿ ಎಲ್ಲ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನು ಮಾಡಬೇಕು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ವ್ಯಾಪಕವಾಗಿ ಬೆಳೆಸ್ಕೊಂಡಿದ್ದೆ ಆದಲ್ಲಿ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇದು ಸರ್ಕಾರವೇ ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ಒಂದು ಆಕ್ಷನ್ ಪ್ಲಾನ್, ಅಂದರೆ ಒಂದು ಕಾರ್ಯಯೋಜನೆ ಆಗಿದೆ. ಈ ಕಾರ್ಯಯೋಜನೆಯನ್ನು ನಾವು ಸಮಗ್ರವಾಗಿ ಅರ್ಥಪೂರ್ಣವಾಗಿ ನಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದಿದ್ದೇ ಆದಲ್ಲಿ ನಾವು ಹೈಯೆಸ್ಟ್ ಮಾರ್ಕ್ಸನ್ನು ಗ್ರಾಬ್ ಮಾಡ್ಕೋಬಹುದು. ನಂತರ ಅಪಘಾತಗಳಿಗೆ ಕಾರಣವಾಗುವ ಹಾಟ್ಸ್ಪಾಟ್ ಗುರುತಿಸುವಿಕೆ, ಸಂಚಾರ ನಿಯಮಗಳ ಕಟ್ಟುನಿಟ್ಟಿನ ಜಾರಿ, ತುರ್ತು ಸೇವಾ ವಾಹನಗಳಿಗೆ ಆದ್ಯತೆ, ಪಾದಾಚಾರಿಗಳ ಸುರಕ್ಷತೆ ಹಾಗೂ ಸಾರ್ವಜನಿಕರ ಅನುಕೂಲಕ್ಕೆ ಆದ್ಯತೆ ನೀಡುವ ರೀತಿಯಲ್ಲಿ ಸಂಚಾರ ವ್ಯವಸ್ಥೆಯನ್ನು ರೂಪಿಸಬೇಕು. ಇವುಗಳಿಗೆ ಪೂರಕವಾಗಿ ನೋಡಿ, ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ, ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕಡೆಯಿಂದ. ಸೊ ಫುಟ್ಪಾತನ್ನು ತೆರವು ಮಾಡ್ತಕ್ಕಂಥದ್ದು ಸಹ ಈ ನಿಟ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಸಂಚಾರ ಸಮಸ್ಯೆ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಮಾತ್ರವಲ್ಲ, GBA, BMRCL, BMTC, ನಗರಾಭಿವೃದ್ಧಿ ಇಲಾಖೆ ಹಾಗೂ ಇತರೆ ಸಂಬಂಧಿತ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಿ ದೀರ್ಘಕಾಲೀನ ಪರಿಹಾರಗಳನ್ನು ಜಾರಿಗೊಳಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಕಮಿಷನರು ಹಾಗೂ ಸಚಿವರು ಈ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದಾರೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನತಕ್ಕಂಥದ್ದು ಅಥವಾ ಇದರ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಕೇವಲ ಪೊಲೀಸ್ ಇಲಾಖೆ ಜವಾಬ್ದಾರಿ ಮಾತ್ರ ಆಗೋದಿಲ್ಲ. ಇದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿದಾಗಿರ್ಬೋದು, BMRCL ಆಗಿರ್ಬೋದು, BMTC ಆಗಿರ್ಬೋದು, ಇವುಗಳಿಗೂ ಕೂಡ ಸಂಬಂಧಪಡುತ್ತೆ ಅಂತ ನೀವು ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಮುಖ್ಯ ಪರೀಕ್ಷೆಯಲ್ಲಿ ಈ ಸಂಸ್ಥೆಗಳ ಜೊತೆಗೆ, ಈ ಇಲಾಖೆಗಳ ಜೊತೆಗೆ ಸಾರ್ವಜನಿಕರ ಸಮನ್ವಯ ಕೂಡ, ಸಾರ್ವಜನಿಕರ ಸಹಕಾರ ಕೂಡ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ ಅಂತೇಳಿ ಬರಿಬೋದಾಗಿರುತ್ತೆ. ಬಿಕಾಸ್ ಸಾರ್ವಜನಿಕರು ಸಹಕಾರ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ಯಾವುದೇ ಒಂದು ಮ್ಯಾನೇಜ್ಮೆಂಟ್, ಯಾವುದೇ ಕಂಟ್ರೋಲಿಂಗ್ ನಿಯಮಗಳು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಂತರ ವರದಕ್ಷಿಣೆ ಇಲ್ಲ. ನೆಕ್ಸ್ಟ್ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ಇಲ್ಲ, ರೌಡಿಗಳ ಮನೆ ಮೇಲೆ ದಾಳಿ. ನಂತರ ಭಾನುವಾರ ಅತ್ಯಧಿಕ ತಾಪಮಾನ, ಎಲ್ನಿನೋ ಎಫೆಕ್ಟ್ ನಾವು ಈಗಾಗಲೇ ನೋಡಿದ್ವಿ. ಎಲ್ನಿನೋ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಬರ್ತಾನೆ ಇದೆ. ನಂತರ ಧಾರ್ಮಿಕ ಪ್ರವಾಸೋದ್ಯಮದತ್ತ ಚಿತ್ತ, SIR ನಮೂನೆ ವಾಪಸ್ಗೆ ಸೂಚನೆ. SIR ಅಂತಕ್ಕಂಥದ್ದು ಪ್ರತಿನಿತ್ಯ ನ್ಯೂಸಲ್ಲಿ ಬರ್ತಾನೆ ಇದೆ. ನೆಕ್ಸ್ಟ್ 500 ಕಿಲೋಮೀಟರ್ ದಾಟಿದ ಒತ್ತುವರಿ ತೆರವು, ಫುಟ್ಪಾತ್ ತೆರವು. ನಾನು ಈಗಷ್ಟೇ ಇದರ ಬಗ್ಗೆ ಚರ್ಚೆ ಮಾಡಿದೆ. ಸಂವಿಧಾನದ ವಿಧಿ 21ರ ಅನ್ವಯ ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಗೂ ಹಾಗೂ ವಿದೇಶಿ ವ್ಯಕ್ತಿಗೂ ಸಹ ಜೀವಿಸುವಂತಹ ಹಕ್ಕಿದೆ. ಇದೊಂದು ಮೂಲಭೂತ ಹಕ್ಕಾಗಿದೆ. ಈ ಒಂದು ಅನುಚ್ಛೇದ 21ರ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಹ ಮೂಲಭೂತ ಹಕ್ಕಾಗಿದೆ. ಏನು? ಫುಟ್ಪಾತ್ನಲ್ಲಿ ಮುಕ್ತವಾಗಿ ಓಡಾಡುವಂತಹ ಸ್ವಾತಂತ್ರ್ಯ ಸಹ ಇದೇ ವಿಧಿಯಲ್ಲಿ ಅಡಕವಾಗಿದೆ, ನೆನಪಲ್ಲಿಟ್ಕೊಳ್ಳಿ. ನಂತರ ಜಾನಕಿ ಉಸಿರಿನಲ್ಲಿ ಉಸಿರಾದ ಮೈಸೂರು ಇಲ್ಲ. ನೆಕ್ಸ್ಟ್ SIR ಮುಗಿಯದ ಗೊಂದಲ, ನೆರವು ಸಿಗದೆ ಮತದಾರ ಕಂಗಾಲು. ಇದೊಂದು ವಿಮರ್ಶಾ ಸಂಪಾದಕೀಯ ಇಲ್ಲಿದೆ. ನಾವು ವಿಮರ್ಶೆಗಳನ್ನು ಪರೀಕ್ಷೆಯಲ್ಲಿ ಬರೆಯೋದು ಬೇಡ. ಆದರೆ SIRಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ನೋಡೋಣ. ಪರಿಷ್ಕೃತ ಪಟ್ಟಿಯನ್ನು ರೂಪಿಸುವ ಉದ್ದೇಶದಿಂದ ನೋಡಿ, SIR ಯಾಕೆ ಮಾಡ್ತಾರೆ ಇಲ್ಲಿ? ಪರಿಷ್ಕೃತ ಪಟ್ಟಿಯನ್ನು ರೂಪಿಸೋದಕ್ಕೆ ಅಂದರೆ ತಯಾರು ಮಾಡೋದಕ್ಕೆ ಭಾರತೀಯ ಚುನಾವಣಾ ಆಯೋಗ. ನೋಡಿ, ಚುನಾವಣಾ ಆಯೋಗ ಅಂದ ತಕ್ಷಣ ನಮಗೆ ಮೈಂಡ್ ಬಂದ್ಬಿಡಬೇಕು ಆರ್ಟಿಕಲ್ ನಂಬರ್ 324. ಇಲ್ಲಿ ಈ ಒಂದು ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರತಕ್ಕಂಥ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ನಿಸ್ಸಂದೇಹವಾಗಿ ಒಂದು ಮಹತ್ವದ ಪ್ರಕ್ರಿಯೆ. ಮತದಾರರ ಪಟ್ಟಿಗಳು ನಿಖರವಾಗಿರಬೇಕು, ನಕಲಿ ಹಾಗೂ ಅನರ್ಹ ಹೆಸರುಗಳಿಂದ ಮುಕ್ತವಾಗಿರಬೇಕು. ಇದು SIR ಪ್ರಕ್ರಿಯೆಯ ಉದ್ದೇಶ ಆಗಿರುತ್ತೆ. ನೋಡಿ, SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಸುದ್ದಿಗಳನ್ನು ನೋಡೋದಾದರೆ, SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ, ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತೇಳಿ. ಇದು ಯಾವ ಕಾಯ್ದೆ ಅಡಿಯಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ, ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1950, ಅಂದರೆ ಜನಪ್ರತಿನಿಧಿಗಳ ಕಾಯ್ದೆ 1950ರ ಅಡಿಯಲ್ಲಿ ಈ ಒಂದು SIR ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗಿದೆ. ಈ ಒಂದು ಕಾಯ್ದೆ ಅಡಿಯಲ್ಲಿ ಮತದಾರರ ಪಟ್ಟಿಯ ತಯಾರಿ ಮತ್ತು ಪರಿಷ್ಕರಣೆಗೆ ಸಂಬಂಧಿಸಿದಂತಹ ಪ್ರಮುಖ ಕಾನೂನುಗಳು ಇದ್ದಾವೆ. ಸೊ SIR ಪ್ರಕ್ರಿಯೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಚುನಾವಣಾ ಆಯೋಗ. ಇದು ಭಾರತ ಸಂವಿಧಾನದ 324ನೇ ವಿಧಿಯ ಅಡಿಯಲ್ಲಿ ಪ್ರಾರಂಭವಾಗಿರುವಂತಹ, ಸ್ಥಾಪನೆ ಆಗಿರುವಂತಹ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರುತ್ತೆ. ಪರೀಕ್ಷೆಗಳಲ್ಲಿ ಕೇಳಬಹುದು ನಿಮಗೆ, ಸಾಂವಿಧಾನಿಕ ಸಂಸ್ಥೆಗಳ್ಯಾವು ಅಥವಾ ಅಸಂವಿಧಾನಿಕ ಸಂಸ್ಥೆಗಳು ಯಾವುವು ಅಂತೇಳಿ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ಪಟ್ಟಿ ಕೊಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳ್ತಾರೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ಸನ್ನು ನೋಡೋದಾದರೆ, ಆರ್ಟಿಕಲ್ ನಂಬರ್ 325 ಒಂದೇ ಸಾಮಾನ್ಯ ಮತದಾರರ ಪಟ್ಟಿ ಬಗ್ಗೆ ಹೇಳುತ್ತೆ. 326 ವಯಸ್ಕ ಮತದಾರರ ಹಕ್ಕಿನ ಬಗ್ಗೆ ಹೇಳುತ್ತೆ. 18 ವರ್ಷ ಇರತಕ್ಕಂಥದ್ದು. ಇದು 1988ರಲ್ಲಿ 61ನೇ ತಿದ್ದುಪಡಿಯ ಮುಖಾಂತರ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಕೆ ಮಾಡ್ತಾರೆ. ಸೊ ಆರ್ಟಿಕಲ್ ನಂಬರ್ 326ರ ಪ್ರಕಾರ ವಯಸ್ಕ ಮತದಾನದ ಹಕ್ಕು ನಮಗೆ ಪ್ರೊವೈಡ್ ಮಾಡಿದ್ದಾರೆ. 327 ಏನು ಹೇಳುತ್ತೆ ಅಂದರೆ ಚುನಾವಣೆಗೆ ಸಂಬಂಧಿಸಿದಂತೆ ಸಂಸತ್ತಿನ ಅಧಿಕಾರದ ಬಗ್ಗೆ ಹೇಳುತ್ತೆ. 328 ರಾಜ್ಯ ವಿಧಾನಮಂಡಲದ ಅಧಿಕಾರದ ಬಗ್ಗೆ ಹೇಳುತ್ತೆ. 329 ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪದ ಮಿತಿಯ ಬಗ್ಗೆ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಆರ್ಟಿಕಲ್ ನಂಬರ್ 324 ಅನುಚ್ಛೇದ 374ರ ಪ್ರಕಾರ ಭಾರತದ ಚುನಾವಣಾ ಆಯೋಗ ಸ್ಥಾಪನೆ ಆಗುತ್ತೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರಕ ವಿಚಾರ ಏನು ಅಂತ ಹೇಳಿದ್ರೆ, ಜನವರಿ 25, 1950ರಲ್ಲಿ ಚುನಾವಣಾ ಆಯೋಗ ಸ್ಥಾಪನೆ ಆಗುತ್ತೆ. ಪ್ರತಿ ವರ್ಷದ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಆ್ಯಂಡ್ ಈಗಾಗಲೇ ನೋಡಿದ್ವಿ ನಾವು, ನಮ್ಮ ವಯಸ್ಕ ಮತದಾನದ ಹಕ್ಕು 18 ವರ್ಷಕ್ಕೆ ನಿಗದಿಪಡಿಸಿದ್ದಾರೆ. ಮುಂಚೆ 21 ಇತ್ತು, ಆದರೆ 1988ರಲ್ಲಿ 61ನೇ ತಿದ್ದುಪಡಿಯ ಮುಖಾಂತರ ಮತದಾನದ ವಯಸ್ಸನ್ನು 18 ವರ್ಷಕ್ಕೆ ಇಳಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಆರ್ಟಿಕಲ್ ನಂಬರ್ 243ಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರಾಜ್ಯ ಚುನಾವಣಾ ಆಯೋಗ
ಇದರ ಸ್ಥಾಪನೆ ಬಗ್ಗೆ ಹೇಳುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಪಂಚಾಯತಿ ಚುನಾವಣೆಗಳನ್ನು ನಡೆಸುತ್ತೆ. ಅದೇ ರೀತಿಯಾಗಿ 243ZA ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಬಗ್ಗೆ ಹೇಳುತ್ತೆ ಇದು. ಅಂಡ್ ನೆಕ್ಸ್ಟ್ ಇನ್ನೊಂದು ಸುದ್ದಿಯನ್ನು ನೋಡೋದಾದರೆ ಉಳಿವಿಗಾಗಿ ತಂತ್ರಜ್ಞಾನ ಅಂತಿದೆ. ಸೊ ಇದು ಎಲ್ನಿನೋ ಎಫೆಕ್ಟಿಂದ ಪ್ರಸ್ತುತ ನೇರಳೆ ಹಣ್ಣಿಗೆ ಸಂಬಂಧಪಟ್ಟಂತೆ ಹಾಗೂ ಅದೇ ರೀತಿಯಾಗಿ ಬಿಳಿ ಗೇಂಡಾ ಮೃಗಗಳು ಯಾವ ರೀತಿ ಅವಸಾನವನ್ನು ಹೊಂದುತ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಆಗಿರುತ್ತೆ. ಇದೇನು ಅಷ್ಟೊಂದು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದಿಲ್ಲ, ಆದರೂ ಸಹ ಕೆಲವೊಂದಷ್ಟು ಮಾಹಿತಿಗಳನ್ನು ತಾವು ಓದ್ಕೋಬೇಕಾಗಿರುತ್ತೆ. ನಂತರ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ಈ ಒಂದು SIR ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು ಭಾರತದ ಚುನಾವಣಾ ಆಯೋಗ. ಆದರೆ ಭಾರತದಲ್ಲಿ ಜನಗಣತಿ ನಡೆಯುತ್ತೆ ಪ್ರತಿ 10 ವರ್ಷಗಳಿಗೊಮ್ಮೆ. ಇದನ್ನು ನಡೆಸ್ತಕ್ಕಂಥದ್ದು ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅವರು ನಡೆಸಿಕೊಡ್ತಾರೆ. ಇವರು ಸೆನ್ಸಸ್ ಆಕ್ಟ್ 1948 ಪ್ರಕಾರ ಭಾರತದಲ್ಲಿ ಜನಗಣತಿಯನ್ನು ಮಾಡ್ತಾರೆ. ಈ ಸುದ್ದಿಯನ್ನು ಪ್ರತಿನಿತ್ಯವೂ ನಾವು SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾನೆ ಇದ್ದೀವಿ. ಸೊ ಪರೀಕ್ಷೆ ದೃಷ್ಟಿಯಿಂದ ಇದು ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಂತರದ ಸುದ್ದಿ ವ್ಯಾಪಾರ ಕೊರತೆ 2.91 ಲಕ್ಷ ಕೋಟಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ರಫ್ತು ಶೇಕಡ 15.5% ಹೆಚ್ಚಳವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಆದರೆ ಇದೇ ಅವಧಿಯಲ್ಲಿ ದೇಶದ ಆಮದು ಶೇಕಡ 31% ಜಿಗಿದಿದೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ನಾವು ರಫ್ತು ಮಾಡೋದು ಎಷ್ಟು ಹೆಚ್ಚಳ ಆಗಿದೆ, 15.5% ಅಷ್ಟು ಹೆಚ್ಚಳ ಆಗಿದೆ. ಆದರೆ ಆಮದು ಏನಾಗಿದೆ, 31% ಅಷ್ಟು ಇನ್ಕ್ರೀಸ್ ಆಗಿದೆಯಂತೆ. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ರಫ್ತು ಮಾಡುವ ಪ್ರಮಾಣಕ್ಕಿಂತಲೂ ಆಮದು ಮಾಡಿಕೊಳ್ಳುವ ಪ್ರಮಾಣ ಹೆಚ್ಚಾಗಿದ್ದರೆ ಇದನ್ನು ವ್ಯಾಪಾರ ಕೊರತೆ ಅಂಥೇಳಿ ಕರೀತಾರೆ, ಟ್ರೇಡ್ ಡಿಫಿಸಿಟ್ ಅಂಥೇಳಿ ಕರೀತಾರೆ. ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಪರೀಕ್ಷೆಯಲ್ಲಿ ಪ್ರತಿ ಬಾರಿಯೂ ಸಹ ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಮಗೆ ಒಂದು ದೇಶ ಮಾಡುವ ರಫ್ತಿಗಿಂತ ಆಮದಿನ ಪ್ರಮಾಣ ಹೆಚ್ಚಾಗಿದ್ದರೆ ಅದನ್ನು ವ್ಯಾಪಾರದ ಕೊರತೆ ಅಂಥೇಳಿ ಕರೀತಾರೆ, ಟ್ರೇಡ್ ಡಿಫಿಸಿಟ್ ಅಂತೇಳಿ. ನಂತರದ ಸುದ್ದಿ ಚಿಲ್ಲರೆ ಹಣದುಬ್ಬರ ಶೇಕಡ 4.38ಕ್ಕೆ ಏರಿಕೆ. ಸೊ ಇದನ್ನು ನೋಡೋದಾದರೆ ಹಣದುಬ್ಬರ ಅಂದರೆ ಏನು, ಹಾಗಾದರೆ ಚಿಲ್ಲರೆ ಹಣದುಬ್ಬರ ಅಂದರೆ ಏನು ನೋಡಿ. ಶೇಕಡ 4.38ಕ್ಕೆ ಹೆಚ್ಚಳ ಆಗಿದೆ ಹಣದುಬ್ಬರ ಅಂತ ಹೇಳ್ತಿದ್ದಾರೆ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ನಿಗದಿ ಮಾಡಿಕೊಂಡಿರುವಂತಹ ಗುರಿಗಿಂತ ಹೆಚ್ಚು ಅಂತ ಹೇಳ್ತಿದ್ದಾರೆ. ಶೇಕಡ 4ರಲ್ಲಿ ನಿಗದಿ ಮಾಡಿರುವುದು RBI ಗುರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಚಿಲ್ಲರೆ ಹಣದುಬ್ಬರ ಅಂದರೆ ಏನು, ಗ್ರಾಹಕರು ಖರೀದಿಸುವ ವಸ್ತುಗಳು ಮತ್ತು ಸೇವೆಗಳ ಬೆಲೆಗಳು ಕಾಲಕ್ರಮೇಣ ಏರಿಕೆಯಾಗುವ ಪ್ರಮಾಣ, ಇದು ಚಿಲ್ಲರೆ ಹಣದುಬ್ಬರ ಅಂತ ಹೇಳಿ ಕರೀತಾರೆ. ಅಂದರೆ ಒಟ್ಟಾರೆಯಾಗಿ ನಾವುಗಳು ಜನ ಏನಿದ್ದೀವಿ, ನಾವು ಪರ್ಚೇಸ್ ಮಾಡ್ತಕ್ಕಂತಹ ಒಂದು ಐಟಮ್ಸ್ ಮೀನ್ಸ್ ಮೆಟೀರಿಯಲ್ಸ್ ಅಥವಾ ಸರ್ವಿಸಸ್ಸು ಏನೇ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನೇ ಇದ್ದರೂ ಕೂಡ ಅದರ ರೇಟ್ಸು ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ 1 kg ಅಕ್ಕಿಯ ಬೆಲೆ ಇವತ್ತು 50 ರೂಪಾಯಿ ಇದ್ದರೆ ನಾಳೆ 60 ರೂಪಾಯಿ ಆಗುತ್ತೆ. ಸೊ ಇದನ್ನು ಚಿಲ್ಲರೆ ಹಣದುಬ್ಬರ ಅಂತ ಹೇಳಿ ಕರೀತಾರೆ. ಇದನ್ನು ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಅಳೆಯಲಾಗುತ್ತೆ, ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಧಾರದ ಮೇಲೆ ಅಳತೆ ಮಾಡಲಾಗುತ್ತೆ. ಹಾಗೂ ಇದನ್ನು ಯಾರು ಪ್ರಕಟಣೆ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ನಾವು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ನವರು ಇದನ್ನು ಪ್ರಕಟಿಸ್ತಾರೆ. ಸೊ RBI ಗುರಿ ಇರತಕ್ಕಂಥದ್ದು ಈಗಾಗಲೇ ನಾವು ಪೇಪರಲ್ಲಿ ನೋಡಿದ್ವಿ, ಶೇಕಡ 4ರಷ್ಟು ಗುರಿಯನ್ನು ಇಟ್ಕೊಂಡಿರುತ್ತೆ. ಆದರೆ ±2% ಅಂದರೆ 6% ಆದರೂ ಸಹ ತೊಂದರೆ ಇಲ್ಲ ಒಂದು ದೇಶದ ಆರ್ಥಿಕ ಭದ್ರತೆಗೆ, ಅಥವಾ -2% ಅಂದರೆ ಶೇಕಡ 2% ಆದರೂ ಸಹ ಒಂದು ದೇಶದ ಆರ್ಥಿಕತೆಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂಥೇಳಿ RBI ತನ್ನ ಗುರಿಯನ್ನು ನಿಗದಿ ಮಾಡಿಕೊಂಡಿದೆ. ಇನ್ನು ನಂತರದ ಸುದ್ದಿ ನೋಡೋದಾದರೆ ಹೊರ್ಮುಜ್ನಲ್ಲಿ ಶುಲ್ಕ ಟ್ರಂಪ್ ಘೋಷಣೆ, ಜಲಸಂಧಿ ನಿಯಂತ್ರಿಸುತ್ತೇವೆ ಅಮೆರಿಕ ಇರಾನ್ ಪ್ರತಿಪಾದನೆ. ಏನು ಹೇಳ್ತಾ ಇದ್ದಾರೆ, ಈಗ ಪಶ್ಚಿಮ ಏಷ್ಯಾ ಸಂಘರ್ಷ ಇಂದು ನೆನೆದಲ್ಲ, ನಾವು ಪ್ರತಿನಿತ್ಯ ಇದಕ್ಕೆ ಸಂಬಂಧಿಸಿದಂತೆ ಪತ್ರಿಕೆಯಲ್ಲಿ ಪರೀಕ್ಷಾಧಾರಿತವಾಗಿ ಓದ್ತಾನೆ ಇದ್ದೀವಿ ಎಕ್ಸಾಮ್ ಆ್ಯಂಗಲಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಏನಂದರೆ ಇರಾನ್ನ ಬಂದರುಗಳು ಹೊರ್ಮುಜ್ ಜಲಸಂಧಿಯನ್ನು ಅಮೆರಿಕ ಹಿಡಿತಕ್ಕೆ ಪಡೆದು ಬಳಕೆಗೆ ಮುಕ್ತಗೊಳಿಸಲಿದೆ. ಸುರಕ್ಷತೆ ಒದಗಿಸಿದ್ದಕ್ಕಾಗಿ ಹಡಗುಗಳಿಗೆ ನಾವು ಶುಲ್ಕ ವಿಧಿಸುತ್ತೇವೆ, ಸರ್ವಿಸ್ ಚಾರ್ಜ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸೋಮವಾರ ತಿಳಿಸಿದ್ದಾರಂತೆ. ನೋಡಿ, ಇರಾನ್ನ ತಡೆಯನ್ನು ನಾವು ತೆರವು ಮಾಡಲಿದ್ದೇವೆ, ಇದಕ್ಕೆ ದ ಇರಾನಿಯನ್ ಬ್ರಾಕೆಟ್ ಎಂದು ಹೆಸರಿಸುತ್ತೇವೆ. ಇರಾನ್ ಹಡಗುಗಳನ್ನು ಮತ್ತು ಅದು ವಿಧಿಸುವ ಶುಲ್ಕವನ್ನು ನಿಲ್ಲಿಸುತ್ತೇವೆ. ಇಷ್ಟು ದಿನ ಯಾರು ಕಲೆಕ್ಟ್ ಮಾಡ್ತಾ ಇದ್ರು ಸರ್ವಿಸ್ ಚಾರ್ಜಸ್ಸು ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಚಾರ್ಜಸ್ಸು ಇರಾನ್ನವರು ಕಲೆಕ್ಟ್ ಮಾಡ್ತಿದ್ರು. ಆದರೆ ಇದನ್ನು ಇನ್ಮೇಲೆ ಅಮೆರಿಕದವರು ರದ್ದು ಮಾಡಿ ಸ್ವತಃ ಅಮೆರಿಕದವರು ಈ ಒಂದು ಶುಲ್ಕವನ್ನು ವಿಧಿಸಲಿದ್ದಾರಂತೆ. ಇದನ್ನು ತಮ್ಮ ಸಾಮಾಜಿಕ ಮಾಧ್ಯಮ ಟ್ರೂತ್ನಲ್ಲಿ ಟ್ರಂಪ್ ಬರೆದುಕೊಂಡಿದ್ದಾರೆ. ಇದು ಯಾಕೆ ಹೈಲೈಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಟ್ರೂತ್ ಅನ್ನುವಂಥದ್ದು ಏನು ಅಂತ ಸಹ ಕೇಳ್ಬೋದು. ಎಕ್ಸಾಂಪಲ್ 1 ಸರ್ಚ್ ಇಂಜಿನ್ ಅಂತ ಕೇಳ್ಬೋದು, ಅಥವಾ 2ನೇದು ಒಂದು ಸಾಮಾಜಿಕ ಮಾಧ್ಯಮ ತಾಣ ಅಂತ ಕೇಳ್ಬೋದು. ಸೊ ಈ ರೀತಿಯಾಗಿ ಆಪ್ಷನ್ಸನ್ನು ಕೊಟ್ಟಾಗ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಹೈಲೈಟ್ ಮಾಡಿದ್ದೀನಿ. ಟ್ರೂತ್ ಅನ್ನತಕ್ಕಂಥದ್ದು ಒಂದು ಸಾಮಾಜಿಕ ಮಾಧ್ಯಮ ತಾಣ ಆಗಿದೆ, ಇದು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಇನ್ನು ಮುಂದೆ ಅಮೆರಿಕ ಹೊರ್ಮುಜ್ನಲ್ಲಿ ರಕ್ಷಕನಾಗಿರಲಿದೆ ಎಂದಿದ್ದಾರೆ. ಅಂದರೆ ನಾವು ಭದ್ರತೆಯನ್ನು ಕೊಡ್ತೇವೆ, ನಮಗೆ ಸರ್ವಿಸ್ ಚಾರ್ಜಸನ್ನು ಕೊಡಿ ಅಂತೇಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಂತರ ಶಾಂತಿ ಸ್ಥಾಪನೆ ಯತ್ನಕ್ಕೆ ಹಿನ್ನಡೆ. ಯಾರು ಶಾಂತಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು, ಈಗಾಗಲೇ ಪಶ್ಚಿಮ ಏಷ್ಯಾಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಇಡೀ ಭಾರತದಲ್ಲಿ 2 ರೀತಿಯಾಗಿರ್ತಕ್ಕಂಥ ಒಂದು ಪ್ರಪಂಚ ಯುದ್ಧಗಳು ನಡೆದಿವೆ. ಒಂದು 1914ರಿಂದ 1919ರವರೆಗೆ ನಡೆದರೆ, ಇನ್ನೊಂದು 1939ರಿಂದ 1944ರವರೆಗೆ 2ನೇ ಜಾಗತಿಕ ಯುದ್ಧ ನಡೆದಿದೆ. ಸೊ ಹಾಗಾದರೆ ಅಮೆರಿಕ ಹಾಗೂ ಇರಾನ್ ದೇಶ ಪ್ರಸ್ತುತವಾಗಿ ಈ ಒಂದು ಸಂಘರ್ಷವನ್ನು ಎದುರಿಸ್ತಾ ಇರೋದ್ರಿಂದ
UNO ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಥವಾ ವಿಶ್ವಸಂಸ್ಥೆ ಈ ಎರಡೂ ದೇಶಗಳ ನಡುವೆ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ವಿಶ್ವಸಂಸ್ಥೆಯ ಬಗ್ಗೆ ಅಥವಾ ಈ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಬಗ್ಗೆ, ಅದೇ ರೀತಿಯಾಗಿ ಪಶ್ಚಿಮ ಏಷ್ಯಾ ಸಂಘರ್ಷದ ಬಗ್ಗೆ ಮತ್ತೊಮ್ಮೆ ನಾವು ಮೆಲುಕು ಹಾಕೋದಾದರೆ ನೋಡಿ, ಇರಾನ್ ಇದಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಏಷ್ಯಾ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇರಾನ್ ದೇಶವು ಪಶ್ಚಿಮ ಏಷ್ಯಾದಲ್ಲಿ ಕಂಡುಬರುವಂತಹ ರಾಷ್ಟ್ರ ಆಗಿದ್ದು, ಇರಾನ್ನ ಸುತ್ತಲೂ ಇದರ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಷ್ಟ್ರಗಳು ಒಟ್ಟು 7 ಇದ್ದಾವೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೇನಿಸ್ತಾನ, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ ಹಾಗೂ ಇರಾಕ್. ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ITAA ಆ್ಯಂಡ್ ಟ್ಯಾಪ್ ಈ ರೀತಿಯಾದ ಕೋಡ್ ವರ್ಡ್ಗಳನ್ನು ನೀವು ಬಳಸ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಇರಾನ್ನ ದಕ್ಷಿಣಕ್ಕೆ ಪರ್ಷಿಯನ್ ಕೊಲ್ಲಿ ಇದೆ ಹಾಗೂ ಒಮನ್ ಕೊಲ್ಲಿ ಇದೆ. ಈ ಎರಡೂ ಕೊಲ್ಲಿಗಳ ನಡುವೆ ಒಂದು ಸಂಪರ್ಕವನ್ನು ಕೊಡೋದಕ್ಕೆ ಹಾರ್ಮುಜ್ ಜಲಸಂಧಿ ಇದೆ. ಈ ಹಾರ್ಮುಜ್ ಜಲಸಂಧಿಯು ವಿಶ್ವದ ಸುಮಾರು 20% ಕಚ್ಚಾ ತೈಲವನ್ನು ಈ ಮಾರ್ಗದ ಮುಖಾಂತರವಾಗಿ ಸಾಗಣೆ ಮಾಡಲಾಗುತ್ತೆ. ಈ ಒಂದು ಹಾರ್ಮುಜ್ ಜಲಸಂಧಿಯನ್ನು ಇಷ್ಟು ವರ್ಷಗಳ ಕಾಲ ಇರಾನ್ ಒಂದು ಹಿಡಿತದಲ್ಲಿತ್ತು. ಈಗ ಅಮೆರಿಕದವರು ನಾವು ಶುಲ್ಕವನ್ನು ವಿಧಿಸುತ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಜಲಸಂಧಿಯನ್ನು, ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕದವರು ತಮ್ಮ ನಿಯಂತ್ರಣಕ್ಕೆ ಪಡೆದು ಅವರು ಇನ್ನು ಮುಂದೆ ಶುಲ್ಕವನ್ನು ವಿಧಿಸುತ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇರಾನ್ನ ಉತ್ತರಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಇದೆ. ಇದಿಷ್ಟು ಇರಾನ್ಗೆ ಸಂಬಂಧಪಟ್ಟಂಥ ಪಶ್ಚಿಮ ಏಷ್ಯಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸುದ್ದಿಗಳಾಗಿರುತ್ತೆ. ನಂತರ ವಿಶ್ವಸಂಸ್ಥೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ವಿಶ್ವಸಂಸ್ಥೆಯಲ್ಲಿ ಒಟ್ಟು 193 ರಾಷ್ಟ್ರಗಳು ಇದ್ದಾವೆ. ಅಂದರೆ 193 ಸದಸ್ಯ ರಾಷ್ಟ್ರಗಳನ್ನು ವಿಶ್ವಸಂಸ್ಥೆ ಪ್ರಸ್ತುತ ಹೊಂದಿದೆ. ಹಾಗೂ ದಕ್ಷಿಣ ಸೂಡಾನ್ ರಾಷ್ಟ್ರ ಅತಿ ಕೊನೆಯದಾಗಿ 2011ರಲ್ಲಿ ತನ್ನ ಸದಸ್ಯತ್ವವನ್ನು ವಿಶ್ವಸಂಸ್ಥೆಯಲ್ಲಿ ಪಡ್ಕೊಂಡಿದೆ. ಸೊ ವಿಶ್ವಸಂಸ್ಥೆ ಪ್ರಾರಂಭ ಆಗಿರತಕ್ಕಂಥದ್ದು ಅಕ್ಟೋಬರ್ 24, 1945. ಇದು ಪ್ರಪಂಚದಾದ್ಯಂತ ಶಾಂತಿ, ಭದ್ರತೆ, ಮಾನವ ಹಕ್ಕುಗಳು ಹಾಗೂ ಸ್ನೇಹ ಸಂಬಂಧವನ್ನು ವೃದ್ಧಿ ಮಾಡಲಿಕ್ಕೆ ಕಾರ್ಯನಿರ್ವಹಣೆ ಮಾಡುತ್ತೆ. ಇದಕ್ಕೂ ಮುಂಚೆ ಅಂದರೆ 2ನೇ ವಿಶ್ವಯುದ್ಧ ಆದ ನಂತರ ಪ್ರಪಂಚದಾದ್ಯಂತ ಶಾಂತಿಯ ಸ್ಥಾಪನೆಗೊಂಡಿರತಕ್ಕಂಥದ್ದು ವಿಶ್ವಸಂಸ್ಥೆ ಆಗಿರುತ್ತೆ. ಆದರೆ ಮೊದಲನೇ ಜಾಗತಿಕ ಯುದ್ಧದ ನಂತರ ವಿಶ್ವಸಂಸ್ಥೆಯ ಸ್ಥಾಪನೆಗೂ ಮುಂಚೆ ಇದ್ದಂತಹ ಒಂದು ಜಾಗತಿಕವಾಗಿ ಶಾಂತಿಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ಪ್ರಾರಂಭ ಆಗಿರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಹೇಳಿದ್ರೆ ಅದು ಲೀಗ್ ಆಫ್ ನೇಷನ್ಸ್ ಅಂದರೆ ರಾಷ್ಟ್ರಗಳ ಸಂಘ ಆಗಿರುತ್ತೆ. ಇದು 1919ರಲ್ಲಿ ವರ್ಸೈಲ್ಸ್ ಒಪ್ಪಂದದ ಭಾಗವಾಗಿ ಪ್ರಾರಂಭ ಆಗಿರುತ್ತೆ. ಆದರೆ ಇದು ತನ್ನ ಗುರಿಯನ್ನು ಅಥವಾ ಉದ್ದೇಶವನ್ನು ಈಡೇರಿಸುವುದಕ್ಕೆ ಫೇಲ್ ಆಗಿದ್ದರಿಂದಾಗಿ ನಂತರದಲ್ಲಿ ವಿಶ್ವಸಂಸ್ಥೆ ಪ್ರಾರಂಭ ಆಗುತ್ತೆ 1945ರಲ್ಲಿ. ಈ ಒಂದು ವಿಶ್ವಸಂಸ್ಥೆಯ ಒಟ್ಟು ಅಂಗಸಂಸ್ಥೆಗಳನ್ನು ನಾವು ನೋಡೋದಾದರೆ ಇದರಲ್ಲಿ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಧರ್ಮದರ್ಶಿ ಮಂಡಳಿ, ಸಚಿವಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುತ್ತೆ. ಈ ರೀತಿಯಾಗಿ 6 ಅಂಗಸಂಸ್ಥೆಗಳನ್ನು ಈ ಒಂದು ವಿಶ್ವಸಂಸ್ಥೆ ಹೊಂದಿದೆ. ಅದರಲ್ಲೂ ಸಹ ಪ್ರಮುಖವಾಗಿ ಭದ್ರತಾ ಮಂಡಳಿಯು ಅತ್ಯಂತ ಪ್ರಮುಖವಾದಂತಹ ಒಂದು ರೋಲನ್ನು ಪ್ಲೇ ಮಾಡುತ್ತೆ. ಈ ಒಂದು ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ದೇಶಗಳು ಒಟ್ಟು 5 ಇದ್ದಾವೆ, ಪರ್ಮನೆಂಟ್ ಮೆಂಬರ್ ಕಂಟ್ರೀಸು. ಅವು ಯಾವ್ಯಾವ ಅಂತ ಹೇಳಿದ್ರೆ FK ಅಂತೇಳಿ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಫ್ರಾನ್ಸ್, ಅದೇ ರೀತಿಯಾಗಿ ಚೀನಾ, A ಅಂದರೆ ಅಮೆರಿಕ, ಆ್ಯಂಡ್ R ಅಂದರೆ ರಷ್ಯಾ, E ಅಂದರೆ ಇಂಗ್ಲೆಂಡ್. ಈ 5 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನವನ್ನು ಹೊಂದಿವೆ. ಅದೇ ರೀತಿಯಾಗಿ ಈ ಒಂದು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಯಾವ್ಯಾವ ಅಂತ ನಾವು ನೋಡಿದಾಗ EF ಕಾರ್ಸ್ ಅಂತೇಳಿ ನೆನಪಲ್ಲಿ ಇಟ್ಕೊಳ್ಳಿ. E ಅಂದರೆ ಇಂಗ್ಲೀಷ್, ಆ್ಯಂಡ್ ನೆಕ್ಸ್ಟ್ F ಅಂದರೆ ಫ್ರೆಂಚ್, C ಅಂದರೆ ಚೈನೀಸ್, C ಅಂದರೆ ಅರಬಿಕ್, ಆ್ಯಂಡ್ R ಅಂದರೆ ರಷ್ಯನ್, ಆ್ಯಂಡ್ S ಅಂದರೆ ಸ್ಪ್ಯಾನಿಷ್. ಈ ರೀತಿಯಾಗಿ ಒಂದು ಕೋಡ್ ವರ್ಡ್ಗಳ ಮುಖಾಂತರ ನೀವು ನೆನಪಲ್ಲಿ ಇಟ್ಕೊಂಡಿದ್ದೆ ಆದರೆ ಯಾವುದೇ ಎಕ್ಸಾಮ್ಸನ್ನು ತುಂಬ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ದಿನಾಂಕ 14/7/2026 ಪ್ರಜಾವಾಣಿ ಪತ್ರಿಕೆಯ ಪರೀಕ್ಷಾಧಾರಿತ ವಿಶ್ಲೇಷಣೆ ಆಗಿರುತ್ತೆ. ಧನ್ಯವಾದಗಳು.